ನಿಮ್ಮ ನೆಚ್ಚಿನ ಪ್ರಗತಿ ಟಿವಿಯನ್ನ ಯಾವುದೇ ಸಮಯದಲ್ಲಿ ನೋಡಲು ಪ್ರಗತಿ ಟಿವಿ ಆಪ್ ಅನ್ನು ಡೌನ್ಲೋಡ್ ಮಾಡಿ. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ರೈತ ಪ್ರಗತಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ಕಳೆವಾರು ಸಂಚಿಕೆಗಳಿಂದ ನಾವು ಸಾಕಷ್ಟು ನೈಸರ್ಗಿಕ ಕೃಷಿ ಬಗ್ಗೆ ತಿಳ್ಕೊತಾ ಬರ್ತಾ ಇದ್ದೀವಿ. ನಾವು ಮೊದಲಿಂದನೂ ನೋಡ್ತಾ ಇದ್ದೀವಿ. ಮೊದಲನೇ ಸಂಚಿಕೆಯಿಂದ ಇದುವರೆಗೂ ನಾವು ಒಂದೊಂದು ವಿಷಯವನ್ನು ಒಂದು ಕೊಂಡಿಯಾಗಿ ಸರ್ಪ್ಲೈಲಿರುವಂಥ ಕೊಂಡಿಯಾಗಿ ಒಂದೊಂದನ್ನೇ ನಾವೇನು ಮಾಡ್ತಾ ಇದ್ದೀವಿ, ಜೋಡಿಸ್ಕೊಂಡು ಬಂದು ಪೂರ್ತಿ ಒಂದು ಆ ಸರ ಅಥವಾ ಸರ್ಪ್ಲಿನ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಆದರೆ ಸಾಕಷ್ಟು ಜನಕ್ಕೆ ಏನಾಗ್ತಿದೆ ಅಂದರೆ, ಕೆಲವಾರು ಸ್ನೇಹಿತರು ವಾಟ್ಸಪ್ಪಲ್ಲಿ ನೋಡಿರ್ತಾರೆ, ತುರಂತ ಅವ್ರು ಕಳಿಸ್ತಾರೆ. ಅದನ್ನು ನೋಡಿದ ತಕ್ಷಣ ತಾವು ಕರೆ ಮಾಡ್ತಾ ಇದ್ದೀರಾ. ಇದರಿಂದ ಏನಾಗ್ತಿದೆ ಅಂದರೆ, ತಮಗೇನೆ ಗೊತ್ತಿಲ್ಲದೇ ಇದು ಮಾಡಿದ ತಕ್ಷಣ ನಮ್ಗೆ ತುಂಬ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ನೀವು ಕರೆಗಳು ಮಾಡ್ತಾಯಿದ್ದೀರಾ. ಆದರೆ ಇದರಿಂದ ಆಗೋವಂಥ ಅನಾಹುತ ಏನು? ನಾವು ಮೊದಲಿಂದನೇ ಹೇಳ್ಕೊಂಬರ್ತಾ ಇದ್ವಿ. ಡಾಕ್ಟರ್ ಸುಭಾಷ್ ಪಾಳೇಕರ್ ಅವರು ಮೊದಲಿಂದನೂ ಮಾಡ್ತಿರೋ ಕೆಲಸ ಏನಂದರೆ ಸಂಪೂರ್ಣ ಜ್ಞಾನ ಕೊಡೋದು. ಯಾಕೆಂದರೆ ನಮಗೆ ರೈತರು ಮತ್ತೆ ತೊಂದರೆಯಲ್ಲಿ ಸಿಗಾಕಬಾರ್ದು, ಮತ್ತು ರೈತರು ಯಾವತ್ತೂ ಅಭಿಮನ್ಯು ಥರ ಚಕ್ರವ್ಯೂಹದಲ್ಲಿ ನುಗ್ಗಿ ಹೊರಗಡೆ ಬರೋಕ್ಕಾಗ್ದೇ ಅಂದರೆ ಸೋತು ಸುಣ್ಣ ಆಗಬಾರ್ದು. ಹಾಗಾಗಿ ಸ್ನೇಹಿತರೆ, ನೀವು ಪ್ರಗತಿ ಟಿ ವಿ ನ್ಯಾಚುರಲ್ ಫಾರ್ಮಿಂಗ್ ಅಂತ ಯೂಟ್ಯೂಬ್ಗೆ ಹೋಗಿ. ಪ್ರಗತಿ ಟಿ ವಿ ನ್ಯಾಚುರಲ್ ಫಾರ್ಮಿಂಗ್ ಅಂತ ಯೂಟ್ಯೂಬಲ್ಲಿ ನೀವು ಓಪನ್ ಮಾಡಿದ್ರೆ ಪೂರ್ಣ 21 ಸಂಚಿಕೆಗಳ ಮುದ್ರಣ ಅದರೊಳಗಿದೆ. ತಾವು ಅದನ್ನು ತೆಗೆದು ಅದರೊಳಗೆ ಮೊದಲಿಂದನೂ ವೀಕ್ಷಣೆ ಮಾಡಿ, ಒಮ್ಮೆ ನೋಡಿ, ಮಗದೊಮ್ಮೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಬೇಕಾದಂಥ ಬೆಳೆ ಪದ್ಧತಿಗಳಿಗೆ ಏನು ನಾವು ರೂಢಿಸ್ಕೊಬೇಕು ಅದನ್ನು ಕೊಟ್ಟಿದ್ದೀವಿ. ಅದರೊಳಗೆ ನೋಡಿಕೊಂಡು ನೀವು ಅದಾದ್ಮೇಲೆ ಸಂಶಯಗಳಿದ್ರೆ ದಯವಿಟ್ಟು ಕರೆ ಮಾಡಿ. ಆಗ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ತುಂಬ ಅನುಕೂಲ ಆಗುತ್ತೆ. ವಿಷಯ ಸಂಪೂರ್ಣ ನೀವು ತಿಳಿದಿರ್ತೀರ. ಮತ್ತು ನಮ್ಗಳ್ನು ಕೇಳೋಷ್ಟು ಅವಶ್ಯಕತೆ ಬರಲ್ಲ. ತುಂಬ ಸರಳವಾಗಿ ವಿವರವಾಗಿ ಅದ್ರ ಬಗ್ಗೆ ತಿಳಿ ಹೇಳಿದ್ದೀವಿ. ದಯವಿಟ್ಟು ಅದನ್ನು ಮಾಡಿ. ಈಗ ಇದುವರೆಗೂ ನಾವು ನೈಸರ್ಗಿಕ ಕೃಷಿ ಬಗ್ಗೆ ತಿಳ್ಕೊಂಡ್ವಿ. ಮತ್ತು ತದನಂತರ ಏನು ಮಾಡಿದ್ವಿ ಅಂದರೆ ತೋಟಗಾರಿಕೆ ಬೆಳೆಗಳಿಗೆ ಬಂದಿದ್ವಿ. ಕಬ್ಬು, ಬಾಳೆ, ತೆಂಗು ಈ ರೀತಿ. ಮತ್ತು ಅದರೊಳಗೆ ಪಂಚತರಂಗಿಣಿ ಯೋಜನೆಗಳು ಯಾವ ರೀತಿ ಮಾಡೋದು ಎಲ್ಲನೂ ನಾವು ನೋಡ್ಕೊಂಬಂದ್ವಿ. ಆದರೆ ಸಮಯ ಅಭಾವ ಅಂತಲ್ಲ, ಈ ಹಿಂಗಾರಿ ಬರ್ತಾ ಇರೋದ್ರಿಂದ, ಹಿಂಗಾರಿ ಅವಧಿ ಬರ್ತಾ ಇರೋದ್ರಿಂದ ಈಗ ಸದ್ಯಕ್ಕೆ ತುರಂತ ತೋಟಗಾರಿಕೆ ನಿಲ್ಲಿಸಿ ನಾವಿವಾಗ ಅಲ್ಪಾವಧಿ ಬೆಳೆಗಳ ಬಗ್ಗೆ ನಾವಿವಾಗ ಹೋಗಬೇಕಾಗಿದೆ. ಈ ಅಲ್ಪಾವಧಿ ಬೆಳೆ ಅಂತ ನಾವು ಹೊರಟಾಗ ನಾವು ಮೊದಲನೇದಾಗಿ ನಮ್ಮ ನೈಸರ್ಗಿಕ ಕೃಷಿಯ ಮೂಲ ತತ್ವಗಳನ್ನ ನಾವು ತಿಳ್ಕೊಬೇಕಾಗಿದೆ. ಯಾವ್ಯಾವ ನಮ್ಮ ನೈಸರ್ಗಿಕ ಕೃಷಿ ಮೂಲವಾಗಿ ಬೇಕಾಗಿರೋವು ಅಂದರೆ ಆಕಳು ನಮ್ಮಲ್ಲಿ ಹಸು ಅಂತ ಅಂತೀವಿ. ಆಕಳು ಬೇಕಾಗುತ್ತೆ. ಮತ್ತು ಜವಾರಿ ಅಥವಾ ನಾಟಿ ಬೀಜ. ಯಾಕೆ ಇದ್ರ ಬಗ್ಗೆ ನಾವು ಇಷ್ಟೊಂದು ಒತ್ತು ಕೊಡ್ತೀವಿ ಅಂತ, ಮೊದಲನೇದಾಗಿ ನಾವು ನೋಡಿದ್ದೀವಿ, ಒಂದು ಆಕಳು ಅಥವಾ ಹಸುವಿನ ಸಗಣಿ ಗಂಜಲದಿಂದ ಅಥವಾ ಎಂಡಿ ಉಚ್ಚೆಯಿಂದ ಎಷ್ಟು ಮಾಡ್ಬೋದು, 30 ಎಕರೆ ಬೇಸಾಯ ಮಾಡ್ಬೋದು ಅಂತ ನೋಡಿದ್ದೀವಿ. 30 ಎಕರೆ ಬೇಸಾಯ ಮಾಡ್ಬೋದು. ಯಾವುದು? ಒಂದೇ ಆಕಳಿಂದ. ಆದರೆ ಈ ಜವಾರಿ ಆಕಳೆ ಏನಕ್ಕೆ ಬೇಕು, ಜವಾರಿ ಆಕಳೆ ಏನಕ್ಕೆ ಬೇಕು ಅನ್ನೋದು ಅತಿ ಮುಖ್ಯವಾಗಿ ಪ್ರಶ್ನೆಗಳಿದ್ದಾವೆ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಯಾಕೆಂದರೆ ನಾವು ರೈತರು ಇದನ್ನು ಮಾಡ್ಕೊಂಡು ಶುರುವಾಗಿದ್ದ ತಕ್ಷಣ ಸಾಕಷ್ಟು ಕಡೆಯಿಂದ ನಮಗೆ ಗೊಂದಲಗಳು ಶುರು ಮಾಡುತ್ತೆ ಜನ. ಕಾರಣ ಯಾಕೆ ಅಂದರೆ ಅವರಿಗೆ ಆ ವಿಷಯದ ಬಗ್ಗೆ ಸಂಪೂರ್ಣ ತಿಳಿದಿರಲ್ಲ. ಅವ್ರೇನು ಮಾಡ್ತಾರೆ ಅಂದರೆ ರೈತರು ಮನಸ್ಸಲ್ಲಿ ಮತ್ತೆ ಗೊಂದಲ ಸೃಷ್ಟಿ ಮಾಡ್ತಾರೆ. ನಾವು ಮೊದಲೇ ಹೇಳಿದಾಗೆ ಇದು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ. ಯಾವುದು? ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಂದರೆ ನೈಸರ್ಗಿಕ ಕೃಷಿ. ಇದನ್ನು ಮತ್ತೆ ದಿಕ್ಕು ತಪ್ಪಿಸೋಕ್ಕೆ ನಮ್ಮ ಹತ್ರ ರೈತರ ಹತ್ರ ಬಂದು ಇದನ್ನು ಸಾವಯವ ಕೃಷಿಯನ್ನಿ ಈ ರೀತಿ ಗೊಂದಲಗಳು ಸೃಷ್ಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದೊಂದನ್ನು ಇದನ್ನು ಸ್ವಲ್ಪ ತಿಳಿದ್ಬಿಟ್ಟು ನಾವು ಏನಕ್ಕೆ ಇದೇ ಆಕಳು ಬೇಕು, ಏನಕ್ಕೆ ಅದೇ ಬೀಜ ಬೇಕು, ನಾವು ಹೆಚ್ಚು ಇಳುವರಿ ತೆಗಿಬೋದು ಅನ್ನೋದನ್ನು ನಾವು ನೋಡೋಣ. ಆಕಳು ಅಥವಾ ಹಸು ಅಂದಾಗ ಯಾವುದಿಲ್ಲ, ಯಾವ ಹಸುವಿಗೆ ಡುಬ್ಬ ಇದೆಯೋ, ಯಾವ ಹಸುವಿಗೆ ಈ ಗೋಪುರ ಅಂತ ಅಂತೀವಿ, ನಿಮ್ಮ ಕಡೆ ಬೆನ್ಮೇಲಿರೋಂಥ ಡುಬ್ಬ, ಇದನ್ನು ನಾವೇನು ಮಾಡ್ತೀವಿ, ಯಾವ ಹಸುವಿನಲ್ಲಿರುತ್ತೋ ಅದನ್ನು ನಾವೇನಂತೀವಿ, ನಾಟಿ ಹಸು ಅಂತೀವಿ. ನಿಮ್ಮ ಕಡೆ ಇರೋಂಥ ಕಿಲಾರ್ ಇರ್ಬೋದು,
ಕೆಲವಾರು ಕಡೆ ಇದು ನಮ್ಮ ಕಡೆ ದಕ್ಷಿಣಕ್ಕೆ ಬಂದಂದರೆ ಮಲೆನಾಡು ಗಿಡ್ಡ ಇರುತ್ತೆ, ನಮ್ಮಲ್ಲಿ ತುಮಕೂರು ಕಡೆ ಹಳ್ಳಿಕಾರ್ ಇರುತ್ತೆ, ಬೇರೆ ಬೇರೆ ಊರುಗಳಲ್ಲಿ ಗುಜರಾತಲ್ಲಿ ಗಿರ್ರು, ರಾಜಸ್ಥಾನದಲ್ಲಿ ಗಿರ್ರು ಮತ್ತು ಕಾಂಕ್ರೀಜು, ಈ ರೀತಿ ಪ್ರತಿಯೊಂದು ಕಡೆನೂ ನಮ್ಮ ಇಡೀ ಭಾರತ ದೇಶದಲ್ಲಿ ಸಾಕಷ್ಟು ನಾಟಿ ಹಸುವಿನ ತಳಿಗಳಿದ್ದಾವೆ. ನೀವು ಯಾವುದಾನ ನಾಟಿ ಹಸು ಅಥವಾ ಜವಾರಿ ಆಕಳ ಉಪಯೋಗಿಸಿದ್ರೆ ಸಾಕು. ಸೊ ಇಲ್ಲಿ ಈ ರೀತಿ ಯಾವ ಹಸುವಿಗೆ ಡುಬ್ಬ ಇದೆ ಅದನ್ನು ನಾವು ನಾಟಿ ಹಸು ಅಂತೀವಿ. ಹಾಗೆಯೇ ಈ ಗೊಂದೆಗಳು ಅಂತ ಏನಂತೀವಿ, ಈ ಹಸುವಿಗೆ ಏನಿರುತ್ತಲ್ಲಿ ಏನು ಗೊಂದೆಗಳು ಅಂತೀವಿ, ಈ ಚೀಲ, ಈ ಕತ್ತಿನ ಭಾಗದಲ್ಲಿ ಇಳೆ ಬಿದ್ದಿರುವಂಥ ಚೀಲ ಏನಿರುತ್ತೋ ಇದು ಯಾವುದಕ್ಕಿರುತ್ತೋ ಅದನ್ನು ನಾವು ನಾಟಿ ಹಸು ಅಂತ ಅಂತೀವಿ. ಅದೇ ರೀತಿ ನೀವು ನಮ್ಮ ನಾಟಿ ಹಸು ಅಂತ ನೋಡಿದ್ರೆ ಅದು ಸಿಂಹ ಕಟಿ ಅಂತೀವಿ. ಕಾರಣ ಯಾಕೆಂದರೆ ಅದ್ರ ಆಕಾರ ಸಂಪೂರ್ಣ ಸಿಂಹದ ಥರ ಇದೆ. ಹಸು ನಡೀತಿರಲಿ ಅಥವಾ ಓರಿ ಅಥವಾ ಬಸವ ಅಂತ ಏನಂತೀವಿ ನಾವು, ಎತ್ತು, ಇವು ನಡೀತಾ ಇದ್ದಾವೆ ಅಂದರೆ ಸಂಪೂರ್ಣ ನಮಗೆ ಸಿಂಹ ಮುಂದೆ ನಡೀತಾ ಇರೋಂಗೆ ನಮಗೆ ಕಾಣಿಸ್ತದೆ. ಅದು ನಡೆ ಎಲ್ಲ ಗಾಂಭೀರ್ಯತೆ ಎಲ್ಲ ಏನು ಕಾಣುತ್ತೆ, ನಮ್ಮ ಸಿಂಹ ಕಟಿ ಅಂತ ಅಂತೀವಿ. ಹಾಗಾಗಿ ಅದರದ್ದು ಇದ್ರದ್ದು ಮುಖ್ಯ ಗುಣಗಳು ಇರೋದು ಏನಂದರೆ, ನಮ್ಮ ನಾಟಿ ಹಸುಗಳು ಮತ್ತೇನಾಗುತ್ತೆ ಅಂದರೆ ಎಲ್ಲದಕ್ಕೂ ಕೊಂಬಿರುತ್ತೆ. ಕೊಂಬು ಬೇರೆ ಬೇರೆ ಆಕಾರದಲ್ಲಿರ್ಬೋದು, ಅಂದರೆ ಈ ರೀತಿ ಕೊಂಬಿರ್ಬೋದು, ನಮಗೆ ಈ ರೀತಿಯೂ ಇರ್ಬೋದು, ಈ ರೀತಿ ನಮಗೆ ಅದಕ್ಕೆ ಕೊಂಬಿರೋದನ್ನು ಕೂಡ ನಾವು ನೋಡ್ತೀವಿ. ಅದನ್ನು ನೀವು ದೃಷ್ಟಿಸಿದೆ ಅಂದರೆ ತುಂಬ ಪ್ರೀತಿಯಿಂದ ಅದರ ಕಣ್ಗಳಲ್ಲಿ ಏನಾಗುತ್ತೆ, ಪ್ರೀತಿ ಉಕ್ಕಿ ಕರಿತಾ ಇರುತ್ತೆ. ನೀವು ಅದನ್ನು ದೃಷ್ಟಿಸಿದ್ರೆ ಸಾಕು, ನಿಮಗೆ ತನ್ನ ತಾಯಿ ನಿಮ್ಮನ್ನ ನೋಡ್ತಿರೋಂಗೆ, ತಾಯಿ ಒಂದು ಮಗುವನ್ನು ಪ್ರೀತಿಯಿಂದ ನೋಡ್ತಿರೋ ಥರ ಅದರ ಕಣ್ಣಿನ ದೃಷ್ಟಿ ಇರುತ್ತೆ. ಇದಾದ ನಂತರ ಅತಿ ಮುಖ್ಯವಾಗಿ ಅದರೊಳಗೆ ಇರೋದೇನು ಅಂದರೆ, ನಾಟಿ ಹಸುವಿನಲ್ಲಿ ಇರುವಂಥ ಸೂರ್ಯನಾಡಿ. ಈ ಸೂರ್ಯನಾಡಿ ನೇರವಾಗಿ ಆಕಾಶ ಕಾಯಗಳಿಂದ ಶಕ್ತಿಯನ್ನು ಹೀರ್ಕೊಂಡು ಅದರ ಗುಣಧರ್ಮಗಳು, ಅದರ ಹಾಲಿಂದಿರ್ಬೋದು, ಅದರ ಸಗಣಿದಿರ್ಬೋದು, ಗಂಡ್ಲ ಇರ್ಬೋದು, ಈ ರೀತಿ ಪ್ರತಿಯೊಂದನ್ನು ಗುಣಧರ್ಮಗಳು ಅದನ್ನು ಶೇಖರಣೆ ಆಗೋಕ್ಕೆ ಕಾರಣ ಯಾವುದಿದೆ ಅಂದರೆ, ಈ ಆಕಾಶ ಕಾಯ ತತ್ವಗಳೇನಿದಾವೋ ನೇರವಾಗಿ ಆ ಸೂರ್ಯ ನಾಡಿ ಒಳಗೆ ಅಂತ ತೊಗೊಂಡು ಅದು ಆಗುವಂಥದ್ದು ಒಂದು ಇದು ನೋಡಿದ್ವಿ. ಅದೇ ರೀತಿ ಏನು ನೋಡ್ತೀವಿ ಅಂದರೆ, ನಾವು ಏನು ಕೆಚ್ಚಲಿದ್ದಾವೆ ಹಸುವಿಗೆ, ಏನು ಕೆಚ್ಚಲಿದ್ದಾವೆ, ನಾವು ಹಾಲು ಹಿಂಡ್ತಾ ಇರೋ ಏನಾದ್ರು ಮಧ್ಯ ನಿಲ್ಲಿಸಿದ್ರು ಕೂಡ ಆ ಹಾಲು ಅಲ್ಲೇ ನಿಲ್ಲುತ್ತೆ. ಕಾರಣ ಯಾಕೆ ಅಂದರೆ, ಇದಕ್ಕೆ ಈ ಕೆಚ್ಚಲಲ್ಲಿ ಸೂಕ್ಷ್ಮ, ನೀವು ಹಾಲು ಹಾಲನ್ನೇನು ಕರಿಯೋದನ್ನು ನಿಲ್ಲಿಸಿದ ತಕ್ಷಣ ಏನಾಗುತ್ತೆ ಅಂದರೆ, ಇದಕ್ಕೆ ಒಂದು ಲೋಳೆ ಲೇಪನ ಆಗುತ್ತೆ. ಈ ಒಂದು ಸಂದಿನಿಂದ ಯಾವುದರಿಂದ ಹಾಲು ಬರಬೇಕಾಗಿದೆಯೋ ಅದು ಮುಚ್ಕೊಂಡ್ಬಿಡುತ್ತೆ. ಹಾಗಾಗಿ ಯಾವುದೇ ವೈರಾಣು ಆಗಲಿ ರೋಗಾಣು ಆಗಲಿ ಅದರೊಳಗೆ ಹೋಗೋಕ್ಕೆ ಒಂದು ವ್ಯವಸ್ಥೆ ಇರಲ್ಲ. ಈ ರೀತಿ ನಾವು ನಾಟಿ ಹಸುಗಳನ್ನ ಕೆಲವೇ ಗುಣಗಳನ್ನ ನಾವು ಗಮನಿಸೋಣ. ಸುಮಾರು ಗುಣಗಳಿದ್ದಾವೆ ನಾವು ಅದನ್ನು ಗಮನಿಸ್ಕೊಂಡು ಹೋಗೋದ್ರಲ್ಲಿ. ಮತ್ತು ಇನ್ನೊಂದು, ಯಾವ ಹಸು ಯಾವ ಆಕಳು ಅಮ್ಮ ಅಂತ ಅನ್ನುತ್ತೋ ಅದನ್ನು ನಾವು ಅಂತೀವಿ. ನೀವು ಇವಾಗ ಏನು ಸಾಕಿದ್ದೀರೋ ಅವನೇನಂತವೆ, ಬ್ಯಾ ಅಂತವೆ ಅಥವಾ ಯಾವುದೋ ರೀತಿ ಕೂಗ್ತವೆ, ಅದನ್ನು ನಮಗೆ ಅದಲ್ಲ. ಅದಾದ ನಂತರ ಅತಿ ಮುಖ್ಯವಾದ ಗುಣ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಈ ನಾಟಿ ಹಸು ಅಂದೇಟ್ಗೆ ಒಂದು ಸಣ್ಣ ಇದ್ರ ಮೇಲೆ ನೊಣ ಕೂತ್ಕೊಳ್ಳಿ. ಸಣ್ಣ ನೊಣ, ಸೊಳ್ಳೆ ಕೂತು ಕಚ್ಚೋದು ಬೇರೆ, ಸುಮ್ಮನೆ ಒಂದು ನೊಣ ಕೂಡ ಇದ್ರ ಮೇಲೆ ಕೂತ್ಕೊಂಡಿದ್ದ ತಕ್ಷಣ ಏನಂತೆ ತನ್ನ ಇಡೀ ಶರೀರನ ಒಂದು ಅದರುತ್ತೆ, ಧರ್ರ ಅಂತ ಅದರುತ್ತೆ. ಅಷ್ಟು ಸೂಕ್ಷ್ಮ ಸಂವೇದನೆ ಅದಕ್ಕೆ ಇದೆ. ಅಂದರೆ ಇಟ್ ಈಸ್ ವೆರಿ ವೆರಿ ಸೆನ್ಸಿಟಿವ್ ಅಂತ. ಅಂದರೆ ಅತಿ ಸೂಕ್ಷ್ಮತೆ ಅದರೊಳಗೆ, ಆ ಚರ್ಮದ ಮೇಲೆ ಅದರೊಳಗೆ ಇರೋದ್ರಿಂದ ಏನಾಗುತ್ತೆ, ಅತಿ ಸೂಕ್ಷ್ಮತೆಯನ್ನು ಅದು ಗಮನಿಸುತ್ತೆ. ಇದಾದ ನಂತರ ನಾವು ಹಾಲಿಗೆ ಬಂದ್ವಿ ಅಂದರೆ, ನಮ್ಮ ನಾಟಿ ಹಸುಗಳು ದೊಡ್ಡದಾಗೇ ಇರ್ತವೆ, ಆದರೆ ಹಾಲು ಏನು ಕೊಡ್ತವೆ, ಕಮ್ಮಿ ಕೊಡ್ತವೆ. ಹಾಲು ಕಮ್ಮಿ ಕೊಡುತ್ತೆ ಅಂದಾಗ, ಯಾವುದೇ ಒಂದು ವಸ್ತು ಕಮ್ಮಿ ಕೊಡುತ್ತೆ ಅಂತ ಅಂದಾಗ ಏನಾಗುತ್ತೆ, ಅದ್ರ ಗುಣಧರ್ಮ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ನಾವು ಹಾಲಿನ ಕಡೆ ಅಂತಾನೆ ಹೊರಟಾಗ ಲೀಟ್ರ್ ಗಟ್ಟಲೆ ಹಾಲುಗಳು ತೆಗೆಯೋದಲ್ಲ, ಮುಖ್ಯ ಇರೋದು ಗುಣಧರ್ಮ ಇರುವಂಥದ್ದು, ಔಷಧಿ ಯುಕ್ತವಾಗಿರುವಂಥದ್ದು, ನಮಗೆ ಅತಿ ಶ್ರೇಯಸ್ನ ಬಯಸುವಂಥದ್ದನ್ನು ಏನು ಮಾಡಬೇಕು ಅಂದರೆ, ಅದನ್ನು ನಾವು ನಾಟಿ ಹಸುವಿಂದ ಸಿಗುತ್ತೆ, ಆದರೆ ಹಾಲು ಕಮ್ಮಿ ಸಿಗುತ್ತೆ. ಅತಿ ಮುಖ್ಯವಾಗಿ ಇದ್ರ ಗುಣಧರ್ಮಗಳು ಏನಾಗ್ತಿದ್ದಾವೆ ಅಂದರೆ, ನಾಟಿ ಹಸುವಿನ ಕರಳುಗಳಲ್ಲಿ ಏನಿದ್ದಾವೆ, ಕರಳಿನ ಭಾಗದಲ್ಲಿ ಏನಿದ್ದಾವೆ, ಈ ಕರಳಿನಲ್ಲಿ ಬಯೋಟಿಕ್ಸ್ ಅಂತ ಏನಂತೀವಿ. ಆ್ಯಂಟಿಬಯೋಟಿಕ್ಸ್ ಅಂದರೆ ನಮ್ಮ ಜ್ವರ ಎಲ್ಲ ಬಂದಾಗ ಏನು ಮಾಡ್ತಾರೆ, ವೈದ್ಯರು ಹೋಗ್ಬಿಟ್ಟು ಆ್ಯಂಟಿಬಯೋಟಿಕ್ಸ್ ಅಂತ ಕೊಡ್ತಾರೆ ಆ ಒಂದು ರೋಗಾಣು ನೋಡಿಯೋಕ್ಕೆ. ಆದರೆ ಇದ್ರ ಶರೀರದಲ್ಲಿ ಈ ಕರಳಿನಲ್ಲಿ ಏನಿದೆ ಅಂದರೆ ಬಯೋಟಿಕ್ಸ್ ಅಂತ ಇದೆ. ಇದರಿಂದ ಏನಾಗುತ್ತೆ ಅಂದರೆ, ಉತ್ಪಾದನೆ ಆಗುವಂಥ ಪ್ರತಿಯೊಂದು ಯಾವುದೇ ರೋಗಾಣು ಇರ್ಬೋದು, ಮತ್ತೊಂದು ಇರ್ಬೋದು, ಅದನ್ನು ನಿಯಂತ್ರಣ ಮಾಡೋದಕ್ಕೆ ಒಂದು ಭಾಗ. ಎರಡನೇದು, ಬೇರೆ ಬೇರೆ ತನ್ನ ಗುಣಧರ್ಮಗಳನ್ನ ಹೆಚ್ಚು ಮಾಡೋದಕ್ಕೆ ಅದರೊಳಗಿರುವಂಥದ್ದು. ಮತ್ತು ಅತಿ ಮುಖ್ಯವಾಗಿ ಈ ನಾಟಿ ಹಸುವಿನ ಸಗಣಿ ಗಂಜಲದಲ್ಲಿ, ನಾಟಿ ಹಸುವಿನ ಸಗಣಿಯಲ್ಲಿ ಏನಿದೆ, 300ರಿಂದ 500 ಕೋಟಿ ಜೀವಾಣುಗಳಿದೆ. ಕೋಟಿ
ಜೀವಾಣುಗಳು ಎಷ್ಟರಲ್ಲಿ? ಪ್ರತಿ ಗ್ರಾಮ್ನಲ್ಲಿ 300ರಿಂದ 500 ಕೋಟಿ ಜೀವಾಣುಗಳಿದಾವೆ ಪ್ರತಿ ಗ್ರಾಮ್ನಲ್ಲಿ. ಸೊ ಇದನ್ನು ನಾವೇನು ಮಾಡ್ತೀವಿ, ನಾವು ಇದಕ್ಕೆ ಮುಂಚೆನೇ ತಿಳ್ಕೊಂಡಿದ್ದೀವಿ, ಜೀವಾಮೃತದಲ್ಲಿ ಇದನ್ನು ಹೆಪ್ಪು ಹಾಕಿ ಅದನ್ನು ಪ್ರತಿ 21 ನಿಮಿಷಕ್ಕೆ ಅದು ದ್ವಿಗುಣ ಆಗುತ್ತೆ. ಕಣ ವಿಭಜನೆಯಲ್ಲಿ ಏನಾಗುತ್ತೆ, ದ್ವಿಗುಣ ಹಾಕೊಂಡು ಹೋಗ್ತಾ ಇರುತ್ತೆ, ದ್ವಿಗುಣ ಮತ್ತೆ ದ್ವಿಗುಣ ಮತ್ತೆ ದ್ವಿಗುಣ ಅಂತ ಅಂದ್ಬಿಟ್ಟು 12 ಗಂಟೆ ಒಳಗೆ ಎಷ್ಟಾಗುತ್ತೆ, 24 ಗಂಟೆಯಲ್ಲಿ ಎಷ್ಟಾಗುತ್ತೆ, 48 ಗಂಟೆಗೆ ಎಷ್ಟಾಗುತ್ತೆ ಅನ್ನೋದನ್ನು ನಾವು ನೋಡಿದ್ದೀವಿ. ಅತಿ ಹೆಚ್ಚೆಚ್ಚು ಜೀವಾಣುಗಳು ಯಾವ ಜೀವಾಣುಗಳಲ್ಲಿ ಭೂಮಿಯಲ್ಲಿರುವಂಥ ಅಲಭ್ಯ ರೀತಿಯಲ್ಲಿರುವಂಥ ಪೋಷಕಾಂಶಗಳನ್ನ ಲಭ್ಯ ರೀತಿಗೆ ಮಾಡ್ಕೊಡೋದು ಒಂದು, ಮತ್ತೆ ಮಾರ್ಪಾಡು ಮಾಡ್ಕೊಳ್ಳೋಂಥ ಜೀವಾಣುಗಳು ಏನಿದಾವೆ ಇದಿದ್ದಾವೆ. ಮತ್ತು ಇನ್ನೊಂದು ಬಿದ್ದಂಥ ಸಸ್ಯ ತ್ಯಾಜ್ಯ ಇರ್ಬೋದು ಅಥವಾ ಪ್ರಾಣಿ ತ್ಯಾಜ್ಯ ಇರ್ಬೋದು, ಅಥವಾ ಈ ಜೀವಾಣುಗಳು ಪಳೆಯುಳಿಕೆಗಳು, ಮಣ್ಣುಳುಗಳು ಮತ್ತು ಬೇರೆ ಬೇರೆ ಮಣ್ಣಲ್ಲಿ ವಾಸಿಸುವಂಥ ಜೀವಿಗಳ ಶವ ಅಥವಾ ಸತ್ತ ನಂತರ ಅವುಗಳನ್ನ ವಿಘಟನೆ ಮಾಡಿಕೊಡುವಂಥವು ಯಾವ ಇದ್ದಾವೆ ಜೀವಾಣುಗಳು, ಅವೆಲ್ಲನೂ ಏನಿದ್ದಾವೆ ಈ ನಾಟಿ ಹಸುವಿನ ಕರಳಲ್ಲಿದ್ದಾವೆ. ಇದು ಅತಿ ಮುಖ್ಯವಾಗಿ ಇದರೊಳಗಿರೋದೇನು ಅಂದರೆ ಸೃಷ್ಟಿ, ಲಯ, ಕರ್ತೃ, ಅಂದರೆ ವಿಷ್ಣು, ಬ್ರಹ್ಮ, ಶಿವ. ಅಂದರೆ ಏನಾಗುತ್ತೆ ಅಂದರೆ ಈ ಸೃಷ್ಟಿ ಅಂತ ಅಂದಾಗ ಇದರೊಳಗೆ ನಿರಂತರವಾಗಿ ಜೀವಾಣುಗಳು ಉತ್ಪತ್ತಿ ಆಗೋದು, ಮತ್ತು ಭೂಮಿಗೆ ನಾವು ಹೆಪ್ಪು ಕೊಟ್ಟಾಗ ಅಲ್ಲಿ ನಿರಂತರವಾಗಿ ಜೀವ ಹೆಚ್ಚೆಚ್ಚಾಗೋದನ್ನು ನಾವು ನೋಡ್ತಾ ಇರ್ತೀವಿ. ಅದೇ ರೀತಿ ಲಯ ಅಂತ ಅಂದಾಗ ಏನು ಅಂದರೆ ಹೆಚ್ಚು ಆಗದೇ ನಿಯಂತ್ರಣ ಮಾಡೋವಂಥದ್ದು ಒಂದು, ಆ ಬೇಕಾದಷ್ಟನ್ನು ಮಾತ್ರ, ಬೇಕಾದಷ್ಟು ಜೀವಾಣುಗಳು, ಬೇಕಾದಷ್ಟು ಪೋಷಕಾಂಶಗಳು ಗಿಡಗಳಿಗೆ ಏನು ಬೇಕೋ ಅದಕ್ಕೆ ಬೇಕಾದಷ್ಟು ವಿಘಟನೆ ಮಾಡ್ಕೊಡೋವಂಥದ್ದು ಒಂದು ವ್ಯವಸ್ಥೆಗಳು ಏನು ಮಾಡ್ತೀವಿ ಅಂದರೆ ಆ ಲಯ ಅದನ್ನು ತೂಗು ಮಾಡೋದು, ನಿಯಂತ್ರಣ ಮಾಡೋಂಥದ್ದು ಏನಿದೆ ಬ್ರಹ್ಮನ ಕೆಲಸ ಏನಿದೆ ಲಯ ಮಾಡ್ತಾನೆ. ಅದೇ ಕರ್ತೃ ಅಂದಾಗ ಶಿವ. ಇದ್ರೊಳಗೆ ಅತಿ ಮುಖ್ಯವಾಗಿ ನಾವೇನು ನೋಡಿದ್ದೀವಿ ಅಂದರೆ ನಾಟಿ ಹಸುವಿನ ಸಗಣಿನ ನಮ್ಮ ಮನೆ ಮುಂದೆ ಸಾರಿಸ್ತಾ ಇದ್ದೀವಿ. ಕಾರಣ ಯಾಕಂದರೆ ಯಾವುದೇ ಒಂದು ಬೂಸ್ಟ್ ಬರಬಾರ್ದು, ಯಾವುದೇ ರೋಗಾಣು ಬರಬಾರ್ದು, ವೈರಾಣು ಬರಬಾರ್ದು ಅಂದ್ಬಿಟ್ಟು ಅಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಪೂರ್ವಿಕರು ಮೊದಲು ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ನಾವೇನು ಮಾಡ್ತಾ ಇದ್ವಿ, ಅಥವಾ ನಗರ ಪೇಟೆಗಳಲ್ಲಿ ಕೂಡ ಇದಕ್ಕೆ ಮುಂಚೆ ಈ ಟಾರ್ ರಸ್ತೆ ಮತ್ತು ಇವೆಲ್ಲ ಬರೋಕ್ಕೆ ಮುಂಚೆ ನಾವೇನು ಮಾಡ್ತಾ ಇದ್ದೀವಿ, ಮಣ್ಣಿನ ಅಂಗಳಕ್ಕೆ ನಾವು ಈ ಸಗಣಿಯನ್ನು ನೀರು ಮಾಡಿ ಅದನ್ನು ಸಾರಿಸ್ತಾ ಇದ್ವಿ, ಮತ್ತು ಗಂಟಲನ್ನು ಸೇರಿಸಿ ಮಾಡ್ತಾ ಇದ್ವಿ, ಮತ್ತು ಗಂಟಲನ್ನ ಗೋಡೆಗಳಿಗೆಲ್ಲ ಲೇಪನ ಮಾಡೋದಾಗಲಿ ಅದನ್ನು ಇದು ಮಾಡೋದನ್ನು ನೋಡ್ತಾ ಇದ್ವಿ. ಕಾರಣ ಯಾಕೆಂದರೆ ಅದರೊಳಗಿರುವಂಥ ಅತಿ ಉತ್ಕೃಷ್ಟವಾದ ರೋಗ ನಿರೋಧಕ ಶಕ್ತಿ, ವೈರಾಣು ನಿರೋಧಕ ಶಕ್ತಿ ಮತ್ತು ಶಿಲೀಂಧ್ರ ನಿರೋಧಕ ಶಕ್ತಿಗಳು ಮತ್ತು ಹೆಚ್ಚೆಚ್ಚಿರೋದನ್ನ ಏನಾಗ್ತವೆ ಅವೆಲ್ಲ ಇದಿರ್ತವೆ. ಇವನ್ನ ಯಾವುದೇ ಒಂದು ರೋಗ ಬರೋದಾಗಲಿ ಮತ್ತೊಂದಾಗಲಿ ಬರೋದು ಹೆಚ್ಚಾಗದೇ ಇರೋಂಗೆ ಅದನ್ನು ತಡೆದು ಅದನ್ನು ಅಲ್ಲೇ ನಾಶ ಮಾಡೋವಂಥದ್ದು ಯಾವುದು, ಆ ನಾಶ ಮಾಡೋವಂಥ ಆ ಕರ್ತೃ ಯಾರು, ಶಿವನ ರೂಪದಲ್ಲಿ ಅದನ್ನು ಕೆಲಸ ಮಾಡೋದನ್ನು ನಾವು ನೋಡ್ತೀವಿ. ಸೊ ಇದನ್ನು ಈ ರೀತಿ ಕೊಟ್ಟಿದೆ. ಯಾಕೆಂದರೆ 300ರಿಂದ 500 ಕೋಟಿ ಜೀವಾಣುಗಳು 1 ಗ್ರಾಮಲ್ಲಿ ಅಂತಂದಾಗ ಜನಗಳಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಯಾಕೆಂದರೆ ಆ 300 ಕೋಟಿಗೆ 0 ಹಾಕೊಂಡವ್ರೆ ಅಷ್ಟಾಗ್ಬಿಡುತ್ತೆ. ಅಂಥದ್ದು 1 ಗ್ರಾಮಲ್ಲಿ ಇದೆಯಾ ಅಂತ ನೋಡೋದಕ್ಕೆ ಯಾರಿಗೇ ಆಗಲಿ ಅದನ್ನು ನಂಬೋದಕ್ಕೆ ಅಸಾಧ್ಯ ಇರುತ್ತೆ. ಅದು ಮೊದಲಿನ ಕಾಲದಲ್ಲಿ ತುಂಬ ಸಮಸ್ಯೆ ಇತ್ತು. ಅಂಥ ಸಮಯದಲ್ಲಿ ವಿಜ್ಞಾನ ಕೂಡ ಅರಿವಿಲ್ದಿರೋಂಥ ಸಮಯದಲ್ಲಿ ಏನಾದರೂ ಹೇಳಿದ್ರೆ ಈ ರೀತಿ ಕಣ್ಣು ಕಾಣದಿರೋಂಥ ಜೀವಾಣುಗಳು ಇದಾವೆ, ಅದು ಭೂಮಿಲಿ ಆಹಾರ ಉತ್ಪಾದನೆ ಮಾಡಿ ಸಸ್ಯಗಳು ಕೊಡ್ತಾ ಇದ್ದಾವೆ. ಆ ಸಸ್ಯನ ನಾವು ಆಸ್ವಾದಿಸಿ ನಾವು ಬದುಕು ನಡೀತಾ ಇದ್ದೀವಿ ಅನ್ನೋದನ್ನು ನಾವು ಏನಾದರೂ ಹೇಳಿದ್ವಿ ಅಂದರೆ ಆ ಕಾಲದಲ್ಲಿ ನಂಬುವಂಥ ಸ್ಥಿತಿಯಲ್ಲಿ ಜನ ಇರಲಿಲ್ಲ. ಹಾಗಾಗಿ ನಿತ್ಯ ನಿರಂತರವಾಗಿ ಕಣ್ಣು ಕಾಣದೇ ಇರೋಂಥವು ನಿತ್ಯ ನಿರಂತರವಾಗಿ ಈ ಸಸ್ಯ ಶ್ಯಾಮಲೆ ಹಸಿರು ಮಯವಾಗಿರಬೇಕು, ಹೆಚ್ಚೆಚ್ಚು ಉತ್ಪಾದನೆ ಕೊಡಬೇಕು, ತನ್ನ ಭೂಮಿ ಮೇಲಿರುವಂಥ ಪ್ರತಿ ಜೀವಿಗೂ ಆಹಾರ ಉತ್ಪಾದನೆ ಮಾಡಿಕೊಡ್ಬೇಕು ಅನ್ನೋದಕ್ಕೆ ಆಹಾರನ ಪೋಷಕಾಂಶಗಳನ್ನ ವಿಘಟನೆ ಮಾಡಿ ಬದಲಾವಣೆ ಮಾಡಿ ಆ ಸಸ್ಯಗಳಿಗೆ ಏನು ಕೊಡ್ತಾ ಇದ್ವೋ, ಕಣ್ಣು ಕಾಣಿದ್ರು ನಿತ್ಯ ನಿರಂತರವಾಗಿ ಸಕಲ ಜೀವಾತ್ಮರ ಲೇಸನ್ನೇ ಕಾಣ್ತಾ ಇದ್ವೋ, ಅದನ್ನು ಯಾರು ಮಾಡೋದು ಆ ಕೆಲಸಗಳು? ದೇವರು. ಹಾಗಾಗಿ ಏನು ಹೇಳಿದ್ರು ಅಂದರೆ ಈ 300ರಿಂದ 500 ಕೋಟಿ ಜೀವಾಣುಗಳು ಏನು 1 ಗ್ರಾಮಲ್ಲಿ ನಿಂತೀವೋ ಅದು 3 ಕೋಟಿ ದೇವತೆಗಳ ವಾಸಸ್ಥಾನ ಅಂತ ಅಂದರು. ಇದು ಹಿಂದೆ ಇರುವಂಥ ಅತಿ ಉತ್ಕೃಷ್ಟವಾದ ವಿಜ್ಞಾನ ಅದು. ಈ ರೀತಿ ಈ ನಾಟಿ ಹಸುವಿನ ಸಗಣಿ ಗಂಜಲವನ್ನು ನಾವು ಉಪಯೋಗಿಸ್ಕೊಂಡಾಗ ಏನಾಗುತ್ತೆ, ನಮಗೆ ಅತಿ ಉತ್ಕೃಷ್ಟವಾದ ಕೆಲಸ ಆಗುತ್ತೆ. ಅದೇ ರೀತಿ ಬರೇ ಈ ಒಂದು ಕರಳಲ್ಲಿ ಬರೇ ಜೀವಾಣುಗಳಲ್ಲ, ಶಿಲೀಂಧ್ರಗಳಿದ್ದಾವೆ, ಆಕ್ಟಿನೋಮೈಸಿಟಿಸ್ ಅಂತವೆ. ಯಾವ ನಾರಿನಾಂಶವನ್ನು ಯಾವ ಶರೀರದಲ್ಲೂ ಮಣ್ಣಲ್ಲಿ ಆಕ್ಟಿನೋಮೈಸಿಟಿಸ್ ಅಂತ ಯಾವ ಈ ಶಿಲೀಂಧ್ರಗಳು ಮತ್ತು ಬೂಸ್ಟು ಮತ್ತು ಪಾಚಿಯ ಮಧ್ಯೆ ಇರುವಂಥ ಆಕ್ಟಿನೋಮೈಸಿಟಿಸ್ ಅಂತ ಏನಂತೀವೋ ಅವುಗಳ ಕೈಯಲ್ಲಿ ಮಾತ್ರ ಸಾಧ್ಯ ಇದೆ. ಅದರ ಉತ್ಪಾದನೆ ಕೂಡ ಇದಾಗುತ್ತೆ ಇದರೊಳಗೆ. ಅದು ಯಾವಾಗ ಸಗಣಿ ಗಂಧದಲ್ಲಿ ಮೂರವಾಗಿ ಆಚೆ ಬರ್ತಾವೆ ಅದನ್ನು ಉಪಯೋಗಿಸ್ಕೊಂತೀವಿ ಹೆಚ್ಚು ಮಾಡಿ, ನಮಗೆ ಅದರ ಲಾಭ ಅತಿ ಹೆಚ್ಚು ನಮಗೆ ಸಿಗುತ್ತೆ. ಅದೇ ರೀತಿ ನಾವು ನೋಡ್ಕೊಂಡಾಗ ಈ ಸಗಣಿ ಹಾಲು ಗಂಜಲದಲ್ಲಿ ಏನಿದೆ ಅಂದರೆ ಹಾಲಿನಲ್ಲಾಗಲಿ ಇದಾಗಲಿ ಅತಿ ಉತ್ಕೃಷ್ಟವಾದ ಪ್ರತಿಯೊಂದು ಪೋಷಕಾಂಶಗಳು ಅದರೊಳಗಿದ್ದಾವೆ, ಮತ್ತು ಚಿನ್ನದ ಅಂಶ ಕೂಡ ಇದ್ದಾವೆ ಅನ್ನೋದನ್ನು ನಾವು ಇತ್ತೀಚೆಗೆ ಅದನ್ನು ಕಂಡುಕೊಂಡಿದ್ದೀವಿ. ಅದೇ ರೀತಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಈ ಒಂದು ವಿಟಮಿನ್ಗಳು ಪ್ರತಿಯೊಂದೂ ಏನಿದೆ ಈ ನಾಟಿ ಹಸುವಿನ ಕರಳಲ್ಲಿದೆ. ಹಾಗಾಗಿ ಅದರದ ಔಷಧಿ ಗುಣಗಳು
ಮತ್ತು ಅದರ ಔಷಧಿ ಗುಣಗಳು ಅತಿ ಉತ್ಕೃಷ್ಟವಾದ ಗುಣಗಳು. ಅದನ್ನು ನಾವು ಹಾಲನ್ನು ಸೇವಿಸಿದ್ರೆ ನಾವು ನೋಡ್ತಾ ಇದ್ದೀವಿ, ಅದರೊಳಗಿರೋಂಥ ಹಾಲಿನಲ್ಲಿರುವಂಥ ಲ್ಯಾಕ್ಟೋಬೆಸಿಲಸ್ ಅಂತ ಜೀವಾಣು ಏನಿದೆ ಅದು ಆ್ಯಂಟಿ ಆಕ್ಸಿಡೆಂಟ್ಸ್, ಅಂದರೆ ಕ್ಯಾನ್ಸರ್ ಅಂತ ಆರ್ಬುದ ರೋಗ ಕೂಡ ಅತಿ ಉತ್ಕೃಷ್ಟವಾದ ಔಷಧಿ ಯಾವುದು ತಡೆಗಟ್ಟುತ್ತೆ ಅಂದರೆ ಈ ಲ್ಯಾಕ್ಟೋಬೆಸಿಲಸ್ ಅನ್ನೋ ಜೀವಾಣುಗಳು. ಅವೆಲ್ಲನೂ ಸಂಪೂರ್ಣವಾಗಿರೋದ್ರಿಂದ ಏನಾಗುತ್ತೆ, ಇದು ಅತಿ ಶ್ರೇಷ್ಠವಾದ ಒಂದು ಪ್ರಾಣಿ ಆಗುತ್ತೆ. ಅಂದರೆ ಒಂದು ನಮಗೆ ಬೇಕಾಗಿರೋಂಥ ಒಂದು ಇದಾಗುತ್ತೆ. ಹಾಗಾಗಿ ನಾವು ಏನು ಮಾಡ್ತೀವಿ ಅಂದ್ರೂ ಈ ನಾಟಿ ಹಸುವಿನ ಸಗಣಿ ಗಂಜಲವನ್ನೇ ಉಪಯೋಗಿಸ್ಕೊಬೇಕಾಗುತ್ತೆ. ಮತ್ತು ನಾವು ಶಿಲೀಂಧ್ರನಾಶಕವಾಗಿ ನಾವು ಮಜ್ಜಿಗೆ ಎಲ್ಲ ಮಾಡೋದಕ್ಕೆ ಏನು ಉಪಯೋಗಿಸ್ತೀವಿ, ನಾಟಿ ಅಥವಾ ಜವಾರಿ ಆಕಳ ಹಾಲನ್ನೇ ಉಪಯೋಗಿಸ್ತೀವಿ. ಮುಂದೆ ಏನಕ್ಕೆ ಬೇರೆ ಹಸುಗಳು ಏನವು ಅದನ್ನು ನಾವು ಉಪಯೋಗಿಸ್ಬೋದು ಅನ್ನೋದನ್ನು ನೋಡೋಣ. ಇದಾದ ನಂತರ ಇವಾಗ ಏನಾಗಿದೆ ಅಂದರೆ, ಈ ಸಾಕಷ್ಟು ನಾವು ಹಾಲು ಕಮ್ಮಿ ಕೊಡುತ್ತೆ ಅಂತ ಏನು ಮಾಡಿದ್ದೀವಿ ಅಂದರೆ, ನಮ್ಮ ರೈತರು ಅದಕ್ಕೆ ಮೇವು ಆಗಲಿ ಇದಕ್ಕಾಗಲಿ ಅಂತ ಅಂದ್ಬಿಟ್ಟು ಆ ಪರದಾಟದಲ್ಲಿ ಏನು ಮಾಡಿದ್ದಾರೆ, ಈ ಆಕಳುಗಳನ್ನೆಲ್ಲ ಮಾರ್ಬಿಟ್ಟಿದ್ದಾರೆ. ಆದರೆ ಮಾರ್ಬಿಟ್ಟು ಏನಾಗಿದೆ ಅಂದರೆ, ಬೇರೆ ಒಂದು ರೀತಿ ರೈತನಿಗೆ ಆದಾಯ ಬರಬೇಕು ಅಂತ ಏನು ಮಾಡಿದ್ದಾರೆ, ಇವತ್ತು ಸೀಮೆ ಹಸುಗಳನ್ನ ನಾವು ಜರ್ಸಿ ಹೋಲಸ್ಟೈನ್ನ ತಂದ್ಬಿಟ್ಟು ನಾವು ಸಾಕೊಂಡು ರೈತರು ಅದನ್ನು ಹಾಲು ಉತ್ಪಾದನೆ ಮಾಡಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡೋವಂಥ ದೇಶದಲ್ಲಿ 2ನೇ ರಾಜ್ಯವಾಗಿದ್ದೀವಿ. ಸುಮಾರು ಲಕ್ಷಾಂತರ ಲೀಟರ್ ಹಾಲನ್ನು ಉತ್ಪಾದನೆ ಮಾಡ್ತೀವಿ. ಆದರೆ ಇದನ್ನೇನು ಮಾಡ್ತಾ ಇದ್ದಾರೆ ಅಂದರೆ, ನೀವು ಹಾಲನ್ನು ಇವತ್ತು ಬೇಕೋ ಬೇಡವೋ ಹಸುಗಳು ಬಂದಿದ್ದಾವೆ, ಎಲ್ಲ ಜನನೂ ಹಾಲು ಕುಡಿಯೋದು ಕಲ್ತಿದ್ದಾರೆ, ಚಹಾ ಮಾಡ್ಕೊಂಡು ಕುಡಿಯೋದು, ಕಾಫಿ ಮಾಡ್ಕೊಂಡು ಕುಡಿಯೋದು. ಹಾಗಾಗಿ ಅದನ್ನು ತುರಂತ ನೀವು ನೈಸರ್ಗಿಕ ಕೃಷಿ ಶುರು ಮಾಡ್ತೀನಿ, ಅದನ್ನು ನಿಲ್ಲಿಸಿ ಅಂತ ನಾವು ಯಾರನ್ನೂ ಹೇಳಲ್ಲ. ಯಾಕೆಂದರೆ ನಿಮಗೆ ಆದಾಯ ಬರ್ತಾ ಇದೆ. ಇವಾಗ ಆದಾಯದ ಮೂಲ ದಿಢೀರಂತ ಏನಾದರೂ ನಿಂತೋದ್ರೆ ಕಷ್ಟ ಆಗುತ್ತೆ ರೈತರಿಗೆ. ಹಾಗಾಗಿ ನೀವೇನು ಮಾಡಿ ಅಂದರೆ, ಒಂದು ನಾಟಿ ಹಸುವನ್ನು ತೊಗೊಂಬನ್ನಿ, ನಿಮ್ಮ ಕೃಷಿಗಳನ್ನ ಮಾಡಿ. ನಮ್ಮ ಹತ್ರ ಅರ್ಧ ಎಕರೆ ಇದೆ, 1 ಎಕರೆ ಇದೆ ಅಂತ ಅಂದಾಗ ಒಂದು 3-4 ಜನ ಸೇರಿ ತಂದುಬಿಟ್ಟು ಅವುಗಳನ್ನ ಉಪಯೋಗಿಸ್ಕೊಳ್ಳೋದು. ದಯವಿಟ್ಟು ಒಂದು ಸಹಕಾರಿಯಾಗಿ ಉಪಯೋಗಿಸ್ಕೊಳ್ಳೋದು ಕಲ್ತ್ಕೊಳ್ಳಿ. ಅಥವಾ ನೀವು ಮಾಡಿ ಅವರು ಕೊಡೋದು, ಅವ್ರು ಮಾಡಿ ಇನ್ನೊಂದು ಕೊಡೋದು. ಮೊದಲಿನಲ್ಲಿ ನಮ್ಮಲ್ಲಿ ಏನಿತ್ತು, ಕೊಟ್ಟು ತಗೋ ಪದ್ಧತಿ ಇತ್ತು, ಅದನ್ನು ಮಾಡ್ಕೊಂಡು ನಾವು ಮಾಡ್ಬೋದು. ಇನ್ನೊಂದು ಅಂಶ ಅಂದರೆ, ನಾವು ಅತಿ ಮುಖ್ಯವಾಗಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಇವತ್ತು ಸ್ವಲ್ಪ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಏನಂದರೆ, ಈ ಜರ್ಸಿ ಹೋಲಸ್ಟೈನ್ಗೂ ನಾಟಿ ಹಸುವಿನ ಸಗಣಿ ಗಂಜಲಕ್ಕಾಗಲಿ ಹಾಲ್ಗಾಗಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ. ಆದರೆ ನೋಡೋಣ ಏನಾರ ಇದೆಯಾ ಅಂತ ನೋಡಿ. ನಾವು ಯಾವ ಡುಬ್ಬ ಇರೋದು ನಾಟಿ ಹಸು ಅಂತಂದ್ಬೋ ನೀವು ನೋಡ್ರಿ, ಇದಕ್ಕೆ ಸಪಾಟಾಗಿರುತ್ತೆ. ಯಾವುದು ನೀವು ಸೀಮೆ ಹಸು ಏನು ನೋಡ್ತೀರಾ, ಅದ್ರ ಮೇಲ್ಮೈ ಸಪಾಟಾಗಿದೆ. ಎರಡನೇದು ಅದಕ್ಕೆ ಗೊಂದಲ ಅನ್ನೋದೇ ಇಲ್ಲ, ಅದು ಸೀದಾ ಇದಾಗಿರುತ್ತೆ. ಮತ್ತು ನೀವು ಈ ಸೀಮೆ ಹಸು ಅಂತ ತೊಗೊಂಡಾಗ ನೀವು ನೋಡಿದಾಗ ಏನಾಗುತ್ತೆ ಅಂದರೆ, ಮುಂದಿನ ಮೈ ಆಕಾರ ಚಿಕ್ಕದಾಗಿರುತ್ತೆ, ಮುಂದೆನೇ ಆಕಾರ ಚಿಕ್ಕದಾಗಿರುತ್ತೆ, ಹಿಂದೆ ಏನಿರುತ್ತೆ ದೊಡ್ಡದಾಗಿರುತ್ತೆ. ಮತ್ತು ಇದು ಯಾವುದೇ ಕಾರಣಕ್ಕೂ ಅಂಬ ಅನ್ನಲ್ಲ. ಇದನ್ನು ಯಾವ ಥರ ಮಟ್ಟ ಇರುತ್ತೆ ಅಂದರೆ, ನೀವು ಅದರ ಮೇಲೆ ಈ ಟೇಬಲ್ ಮೇಲೆ ನಾವೇನು ಟಿ ಆಟ ಆಡ್ತೀವೋ ಆ ರೀತಿ ಆಡೋಷ್ಟು ಅಂತಲೂ ಇರುತ್ತೆ. ಅದು ಮುಖ್ಯವಾಗಿ ನಾವು ಏನು ಕಾಣ್ತಾ ಇದ್ದೀವಿ ಅಂದರೆ, ಇದ್ರ ಮೇಲೆ ಒಂದು ನೊಣ ಅಲ್ಲ, ಒಂದು ಸೊಳ್ಳೆ ಅಲ್ಲ, ಇಡೀ ಒಂದು ಸೈನ್ಯ ನೊಣ ಅಥವಾ ಸೊಳ್ಳೆಗಳು ಕೂಡ ಇದ್ರ ಮೇಲೆ ಕೂತ್ಕೊಂಡ್ರೆ ಅದಕ್ಕೆ ಅರಿವೇ ಆಗೋದಿಲ್ಲ, ಮೈನ ಅದುರಿಸೋದು ಇಲ್ಲ. ಅದು ತುಂಬ ಜಡ ಪ್ರಾಣಿ. ಅದು ಇದ್ರ ಹಾಲು ಕುಡಿದ್ರೆ ನಾವೇನಾಗ್ತೀವಿ? ಅದಾದ ನಂತರ ಏನಾಗಿದೆ ಅಂದರೆ, ನೀವು ಯಾವುದೇ ಒಂದು ಸೀಮೆ ಹಸ ನೀವು 2-3 ಸಾಕಿದತ್ತು ನಿಮ್ಮ ಗ್ರಾಮಗಳಲ್ಲಿ ನೋಡ್ರಿ, ನಾಟಿ ಹಸುಗಳು 100 ಇದ್ದಾವೆ. ನೀವು ನಮ್ಮ ಸಾಕಷ್ಟು ಹಳ್ಳಿಗಳ ಕಡೆ ಹೋದರೆ ಇವತ್ತೂ ನಾಟಿ ಹಸುಗಳೇ ಇದ್ದಾವೆ, ಒಂದೇ ಒಂದು ಕೂಡ ಅಲ್ಲಿ ಸೀಮೆ ಹಸುಗಳಿಲ್ಲ. ಅಂಥ ಊರುಗಳಲ್ಲಿ ಹೋಗ್ರಿ, ಅಲ್ಲಿ ಈ ಪ್ರಾಣಿ ವೈದ್ಯರು ಅಥವಾ ಈ ಏನು ವೆಟರ್ನರಿ ಡಾಕ್ಟರ್ಸ್ ಅಂತೀವೋ ಅವ್ರು ಬರೋದೇ ಇಲ್ಲ ಅಲ್ಲಿಗೆ. ಕಾರಣ ಯಾಕೆಂದರೆ, ನಮ್ಮ ನಾಟಿ ಹಸುಗಳು ಯಾವ ಕಾರಣಕ್ಕೂ ಯಾವತ್ತೂ ಅದು ರೋಗಗ್ರಸ್ತ ಆಗಲ್ಲ. ಯಾಕೆಂದರೆ ಅದು ಹೊರಗಡೆ ಮೇಯ್ಕೊಂಬರ್ತವೆ. ಅಲ್ಲಿ ಔಷಧಿ ಸಸ್ಯಗಳನ್ನ ಸಾಕಷ್ಟು ತಿನ್ನೋದ್ರಿಂದ ಮತ್ತು ತನ್ನ ಶರೀರದಲ್ಲಿ ಉತ್ಪಾದನೆ ಆಗುವಂಥ ಏನು ಇದಕ್ಕೆ ಮುಂಚೆ ಮಾತಾಡೋದು ಅವೆಲ್ಲ ಆಗ್ತವೆ. ಹಾಗಾಗಿ ಅದು ರೋಗ ಮುಕ್ತವಾಗಿರ್ತವೆ. ಅದು ಕೊಡುವಂಥ ಹಾಲು ಅತಿ ಉತ್ಕೃಷ್ಟ ಶ್ರೇಷ್ಠವಾಗಿರ್ತದೆ. ಮತ್ತು ಸಗಣಿ ಗಂಜಲ ಕೂಡ. ಇದನ್ನೇನು ಮಾಡ್ತೀವಿ ಅಂದರೆ, ಈ ಏನು ಸೀಮೆ ಹಸ ಇದೆ ನೀವು ನೋಡಿ, ಅದಿದೆ ಅಂದರೆ ಸಾಕು, ನಿಮಗೆ 3 ದಿವಸ 4 ದಿವಸ ಒಂದು ವಾರದಲ್ಲಿ ಅಥವಾ ಪ್ರತಿದಿನ 8 ಹೊತ್ತು ಕಟ್ಬಿಟ್ಟಿದ್ದಾರೆ ಅಂದರೆ ನಿಮ್ಮ ವೈದ್ಯರು ಮನೆಗೆ ಬರ್ತಾನೆ ಇರಬೇಕಾಗುತ್ತೆ. ಒಂದಲ್ಲ ಒಂದು ರೋಗ ಅದು. ಅದಕ್ಕೇನು ಮಾಡ್ತಾರೆ ಅಂದರೆ, ಇಂಜೆಕ್ಷನ್ಗಳ ಮೂಲವಾಗಿ ಮಾತ್ರೆಗಳ ಮೂಲಕ ಅದಕ್ಕೆ ಆ್ಯಂಟಿಬಯೋಟಿಕ್ಸ್ ಕೊಡ್ತಾ ಇದ್ದಾರೆ. ಈ ಆ್ಯಂಟಿಬಯೋಟಿಕ್ಸ್ ಕೊಡ್ತಾ ಇದ್ದಾರೆ ಅಂದರೆ ಏನಾಗುತ್ತೆ, ಈ ಹಾಲಿನ ಮೂಲವಾಗಿ ಸಗಣಿ ಗಂಜಲದ ಮೂಲವಾಗಿ ಅದು ಬರುತ್ತೆ. ಎಷ್ಟು ಬೇಕೋ ಆ ಶರೀರಕ್ಕೆ ಉಪಯೋಗಿಸ್ಕೊಂಡು ಮಿಕ್ಕಿದೇನಾಗುತ್ತೆ, ಹಾಲು ಸಗಣಿ ಗಂಜಲದ ಮೂಲವಾಗಿ ಬರುತ್ತೆ. ಯಾವಾಗ ನಾವು ಈ ಹಾಲನ್ನು ಸೇವಿಸ್ತೀವೋ ನಮಗೆ ಗೊತ್ತಿಲ್ಲದೆ ನಾವೇನು ಮಾಡ್ತಾ ಇದ್ದೀವಿ, ಈ ಆ್ಯಂಟಿಬಯೋಟಿಕ್ಸ್ನ ಪ್ರತಿನಿತ್ಯ ತೊಗೊತಾ ಇದ್ದೀವಿ. ನಾವು ಜನಿಸಿರೋಂಥ ಶಿಶುಗಳು ಕೂಡ ಈ ಹಾಲನ್ನ ಕೊಟ್ಕೊಂಡು ಏನು ಮಾಡ್ತಾ ಇದ್ದೀವಿ, ನಾವು ಆ್ಯಂಟಿಬಯೋಟಿಕ್ಸ್ ನಮಗೆ ಗೊತ್ತಿಲ್ಲದೇ ಆ ಒಂದು ಚಕ್ರನ ಮತ್ತೆ ಪೂರ್ಣ ಮಾಡ್ತಾ ಇದ್ದೀವಿ. ಇದು ಕೊಡೋದ್ರಿಂದ, ಈ ಆ್ಯಂಟಿಬಯೋಟಿಕ್ಸ್ ಕೊಡೋದ್ರಿಂದ ಏನಿದೆ ಅಂದರೆ, ಕತ್ಲೆ ಒಳಗೆ ಒಂದು ಸಂತೆ ಒಳಗೆ ನನ್ನ ಕಣ್ಣು ಕಟ್ಬಿಟ್ಟು ನೋಡಿ, ಇವು ತೋರಿಸೋವಾಗ ಕಣ್ಣು ಕಟ್ಟಕ್ಕೆ ಮುಂಚೆ ನೋಡಿ ಇವನು ಕಳ್ಳ ಅಂತ ಹೇಳ್ಬಿಟ್ಟು ನನಗೊಂದು ಕಣ್ಣು ಕಟ್ಬಿಟ್ಟು ಪಟ್ಟಿ ಕಟ್ಬಿಟ್ಟು ಏನೋ ಒಂದು ಕೋಲ್ ಕೊಟ್ಟು ಹೊಡಿ ಅವನಿಗೆ ಏನು ಮಾಡ್ತೀವಿ, ಇರೋರ್ಗೆ ಎಲ್ಲರಿಗೂ ಏಟ್ ಬೀಳುತ್ತೆ, ಅವನಿಗೂ ಬೀಳುತ್ತಿಲ್ಲ ಅಂತಲ್ಲ. ಆದರೆ
ಈ ಬರೇ ಆ ರೋಗಾಣುಗಳನ್ನ ಮಾತ್ರ ಈ ಆಂಟಿಬಯೋಟಿಕ್ಸು ಸಾಯಿಸುತ್ತೆ ಅನ್ನೋದಕ್ಕಿಂತ ಏನಾಗ್ತವೆ, ಅತಿ ಉತ್ಕೃಷ್ಟವಾದ ಬೇಕಾಗಿರೋಂಥ ಜೀವಾಣುಗಳನ್ನ ಕೂಡ ಅವು ನಾಶ ಮಾಡ್ತವೆ, ಸುತ್ತಲಿರೋಂಥವನ್ನೆಲ್ಲ. ಹಾಗಾಗಿ ಈ ಹಾಲಿನ ಮೂಲವಾಗಿ ಸಗಣಿ ಗಂಜಲ ಮೂಲವಾಗಿ ಬರೋವಾಗ ಏನಾದರೂ ನಾವು ಈ ಸಗಣಿ ಗಂಜಲನ್ನ ಭೂಮಿಗೆ ಹಾಕ್ತೀವಿ ಅಂತ ಅಂದಾಗ, ಭೂಮಿಗೆ ಹಾಕ್ದಾಗ ಏನಾಗುತ್ತೆ, ನಮ್ಗೆ ಏನಾಗುತ್ತೆ ಅಲ್ಲಿ ಈ ಆಂಟಿಬಯೋಟಿಕ್ಸ್ನ ನೇರವಾಗಿ ನಾವು ಭೂಮಿಗೆ ಕೊಡ್ತಾ ಇರೋದ್ರಿಂದ ಏನಾಗುತ್ತೆ, ಭೂಮಿಲಿರೋಂಥ ಜೀವಾಣುಗಳು ನಾಶ ಆಗ್ತವೆ. ನೈಸರ್ಗಿಕ ಕೃಷಿ ನಡೆಯುತ್ತಾ? ನೈಸರ್ಗಿಕ ಕೃಷಿಯ ಮೂಲವೇನು? ಈ ಜೀವಾಣುಗಳು, ಈ ಶಿಲೀಂಧ್ರಗಳು, ಈ ಆಕ್ಟಿನಮೈಸಿಟಿಸ್ಗಳೇ, ಈ ಜೀವಾಣುಗಳೇ ನಮ್ಮ ಶೂನ್ಯವರ್ಣದ ನೈಸರ್ಗಿಕ ಕೃಷಿ ಅಥವಾ ಕಾಡಿನ ಕೃಷಿ, ಕಾಡಿನಲ್ಲಿ ಇರುವಂಥ ವ್ಯವಸ್ಥೆ ಆಗಲಿ ಎಲ್ಲ ಕಡೆ ಇರೋದೇನು ಅನಂತ ಕೋಟಿ ಜೀವಾಣುಗಳು. ಅದು ನಾಶ ಆಯಿತು ಅಂದರೆ ನಮಗೆ ಬೇಕಾದಂಥ ಒಂದು ಇದು ಸಿಗುತ್ತಾ ಅಂತ ಅನ್ನೋದನ್ನ ಪರಿಣಾಮ ಸಿಗುತ್ತಾ ನೋಡಿ. ಎರಡನೇದೇನಾಗುತ್ತೆ ಅಂದರೆ, ಇದು ಅತಿ ಮುಖ್ಯವಾಗಿ ಸಮಸ್ಯೆ ಏನು ಅಂದರೆ, ಈ ಹಾಲನ್ನು ಫುಟ್ ಮೌತ್ ಡಿಸೀಸ್ ಅಥವಾ ಕಾಲು ಬಾಯಿ ರೋಗ ಅನ್ನೋದು ಅತಿ ಹೆಚ್ಚು ಬರುತ್ತೆ. ಇವಾಗಲೇ ಲಸಿಕೆಗಳನ್ನ ಶುರು ಮಾಡ್ಕೊಂಡ್ಬಿಟ್ಟವ್ರೆ. ಕಾರಣ ಯಾಕೆಂದರೆ ಈ ರಂಧ್ರಗಳನ್ನ ನೀವೇನಾರ ಹಾಲು ಕರಿತಾರ ನಿಲ್ಲಿಸ್ತದೆ ಅಂದರೆ ಈ ಹಾಲು ಹಂಗೆ ಸೋರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಆ ಲೇಪನ ಮಾಡ್ಕೊಳ್ಳೋಂಥ ಒಂದು ವ್ಯವಸ್ಥೆ ಇಲ್ಲ ಅದಕ್ಕೆ. ಹಾಗಾಗಿ ಏನಾಗ್ತವೆ, ಈ ರೋಗಾಣುಗಳೆಲ್ಲ ಇದರೊಳಗೆ ಸೇರ್ಕೊಂತವೆ. ಸೇರೋದ್ರಿಂದ ಏನಾಗ್ತದೆ, ಹೆಚ್ಚು ರೋಗಗಳು ಅದಕ್ಕೆ ಕ್ಯೂ ಎಲ್ಲ ಆಗ್ತದೆ, ನಿಧಾನಕ್ಕೆ ಆಗ್ತದೆ. ಮೊದಲು ಕ್ಯೂ ಆಗುತ್ತೆ, ಇದಾಗುತ್ತೆ, ಮತ್ತು ತದನಂತರ ಏನಾಗುತ್ತೆ, ಇಡೀ ಶರೀರಕ್ಕೆ ಪಾಪ ಅದಕ್ಕೆ ನೋವಾಗುತ್ತೆ. ಅದೇ ರೀತಿ ಬಾಯಲ್ಲಿ ಬರುವಂಥ ರೋಗ ಮತ್ತು ಗೊರ್ಸ್ ರೋಗಗಳು ಅತಿ ಹೆಚ್ಚಾಗಿ ಬರ್ತವೆ. ಕಾರಣ ಯಾಕೆಂದರೆ ನಮ್ಮ ದೇಶದ ತಳಿಗಳೆಲ್ಲ ಅದು. ನಮಗೆ ಈ ತಳಿಗಳ ಬಗ್ಗೆ ಪಾಪ ಆ ಸೀಮೆ ಹಸ ಜರ್ಸಿ ಹೋಲಿಸ್ಟನ್ ಅಂತ ಅದ್ರ ಬಗ್ಗೆ ನಮ್ಮ ಒಂದು ಯಾವುದೇ ಆದ ಒಂದು ದ್ವೇಷ ಇಲ್ಲ. ಪಾಪ ಅಲ್ಲಿಂದ ತಂದ್ಬಿಟ್ಟು ನಾವು ಅವಕ್ಕೆ ಇಲ್ಲಿ ವ್ಯವಸ್ಥೆ ಮಾಡೋಕೆ ಹೋದಾಗ ಏನಾಗುತ್ತೆ, ಇವೆಲ್ಲ ನಿರಂತರವಾಗಿರೋ ಸಮಸ್ಯೆಗಳನ್ನ ನಮಗೆ ಆ ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಮತ್ತು ಈ ಸಗಣಿ ಗಂಜಲದಲ್ಲಿ ಕೂಡ ಅಷ್ಟೇ, ನೀವು ಎಷ್ಟು ಕೆಟ್ಟ ವಾಸನೆ ಇರುತ್ತೆ ನೋಡಿ. ನಮ್ಮ ನಾಟಿ ಹಸು ಸಗಣಿ ಏನಾದ್ರು ಆಗ್ತಂದ್ರೆ ಗುಪ್ಪೆಗೆ ಹಾಕುತ್ತೆ, ಆದರೆ ಇದೇನಾಗುತ್ತೆ, ಒಳ್ಳೆ ದೋಸೆ ಎರಿಸ್ದಂಗೆ ಆಗುತ್ತೆ, ಯಾವಾಗಲೂ ಉಚ್ಕೊಂತ ಇರ್ತವೆ. ಕಾರಣ ಯಾಕೆಂದರೆ ಇದಕ್ಕೆ ಬೇಕಾದಂಥ ಹಸಿಮೇವು ಅಂತ ಬೆಳೆಯೋದಕ್ಕೆ ಏನು ಮಾಡ್ತೀವಿ, ಅತಿ ಹೆಚ್ಚು ರಾಸಾಯನಿಕ ಆಗ್ತದೆ. ಒಂದು ಭಾಗದಲ್ಲಿ ಮನುಷ್ಯ ರಾಸಾಯನಿಕವಾಗಿ ಹೆಚ್ಚು ಬೆಳೆದಾಗ ಅವನು ರೋಗಗ್ರಸ್ತನ ಆಗ್ತಾ ಇದ್ದಾನೆ ಅಂದ್ಬಿಟ್ಟು ಎಲ್ಲರೂ ಜಗಜ್ಜಾಹೀರಾಗಿದೆ. ಆದರೆ ಅತಿ ಮುಖ್ಯವಾಗಿ ಮನುಷ್ಯನ ಆಹಾರದ ಒಂದು ಭಾಗವೇ ಆಗಿರುವಂಥ ಈ ಹಾಲು, ಬೆಣ್ಣೆ, ಇದನ್ನೇನು ಈ ಸೀಮೆ ಹಸಿಂದ ತೊಗೊತಾ ಇದೀವೋ ಇದಕ್ಕೆ ಬೇಕಾದಂಥ ಹುಲ್ಲನ್ನು, ನೇಪೇರ್ ಇರ್ಬೋದು, ಕೋತ್ರಿ, ಅವಿ ಅಂತ ಏನು ಬೆಳೀತಾರೋ ಅತಿ ಹೆಚ್ಚು ರಾಸಾಯನಿಕಗಳು ಹಾಕಿ ಬೆಳೀತಾ ಇದ್ದಾರೆ. ಮತ್ತು ಈ ಸೈಲೋ ಸಿಸ್ಟಮ್ ಅಂತ ಕೊಟ್ಟೇನು ಮಾಡಿದ್ದಾರೆ ಅಂದರೆ, ನಿಮಗೆ ಅಷ್ಟು ಹುಲ್ಲು ಹಾಕೋದು, ಅದ್ರ ಮೇಲೆ 5 ಲೀಟ್ರನ್ನ ಯೂರಿಯಾನ ನೇರವಾಗಿ ಕದ್ರೆ ಅದ್ರ ಮೇಲೆ ಉಯ್ಯೋದು, ಮತ್ತು ಹುಲ್ಲು ಹಾಕೋದು, ಕದ್ರು ಉಯ್ಯೋದು, ಹುಲ್ಲು ಹಾಕೋದು. ಯಾಕೆಂದರೆ ಪೋಷಕಾಂಶ ಭರಿತವಾದ ಪ್ರೋಟೀನ್ ಯುಕ್ತವಾದಂಥ ಆಹಾರ ಸಿಗುತ್ತೆ. ನೋಡಿ, ನೇರವಾಗಿ ನಮಗೆ ಯೂರಿಯಾ ಪಾಪ ಇದಕ್ಕೆ ತಿನ್ನಿಸ್ತಾ ಇದ್ದೀವಿ. ಅದರ ಮೂಲವಾಗಿ ಹಾಲಿನ ಮೂಲವಾಗಿ ಬರೋವಂಥ ಆ ಯೂರಿಯಾ ನಾವೇನು ಮಾಡ್ತಾ ಇದೀವಿ, ತೊಗೊತಾ ಇದೀವಿ. ಮತ್ತು ಈ ಕ್ಯೂ ಬಂದಾಗ ಹಾಲಿಗೆ ಇದಾದಾಗ ಏನು ಮಾಡ್ತಾರೆ ಅಂದರೆ, ಅದಕ್ಕೆ ಔಷಧಿ ಕೊಟ್ಟ ಮೇಲೆ ಇಂತಿಷ್ಟು ದಿನ ಆಗೋ ತನಕ ನೀವು ಹಾಲನ್ನ ಡೈರಿಗೆ ಹಾಕಬಾರ್ದು ಅಂತಿದೆ. ಆದರೆ ರೈತರು ಅಷ್ಟು ತಾಳಷ್ಟು ಅವ್ರಿಗೆ ಇದು ವ್ಯವಸ್ಥೆ ಇದೆ. ಅವ್ರೇನು ಮಾಡ್ತಾರೆ ಅಂದರೆ, ಸ್ವಲ್ಪ ಇದು ಗುಣ ಆಗಿದ ತಕ್ಷಣ ಹಾಲನ್ನ ಬೆರೆಸ್ಬಿಡ್ತಾರೆ, ಕೊಡ್ತಾ ಇರ್ತಾರೆ. ಇದನ್ನು ಏನಾಗುತ್ತೆ, ಮತ್ತೆ ಇದಾಗುತ್ತೆ. ಮತ್ತು BST ಹಾರ್ಮೋನ್ಸ್ ಅಂತ ಏನು ಕೊಡ್ತಾರೆ, ಹಾಲನ್ನ ಉತ್ಪಾದನೆ ಹೆಚ್ಚು ಮಾಡೋದಕ್ಕೆ ಅಂತ ಏನು ಮಾಡ್ತಾ ಇದ್ದಾರೆ, ಈ BST ಹಾರ್ಮೋನ್ಸ್ ಅಂತ ಏನು ಹಾಲು ಕರಿಯೋದಕ್ಕೆ ಮುಂಚೆ ಬ್ಯಾನ್ ಆಗಿದ್ರು ಕೂಡ ಸುಮಾರು ಕಡೆ ರೈತರು ಇದನ್ನು ಕೊಡ್ತಾ ಇದ್ದಂಥ ಮಾಹಿತಿಗಳಿದ್ದಾವೆ ಎಲ್ಲ ಕಡೆಯಿಂದ. ಇದನ್ನು ಕೊಟ್ಟಾಗ ಏನಾಗುತ್ತೆ, ಈ ಹಾರ್ಮೋನ್ಸು ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ. ಹೇಗೆ ಕಣ ವಿಭಜನೆಯಾಗಿ ಹಾಲು ಹೆಚ್ಚು ಉತ್ಪಾದನೆ ಆಗುತ್ತೆ. ಯಾವಾಗ ಇದನ್ನು ಈ ಅಂಶ ನಮ್ಮ ಶರೀರದೊಳಗೆ ಬರುತ್ತೋ, ನಮ್ಮ ಶರೀರದಲ್ಲಿ ಎಲ್ಲೋ ಒಂದು ಕಡೆ ಗ್ರಾಸವಾಗಿರುವಂಥ ಈ ಕಣಗಳ ಕೋಶಗಳು ಇರ್ತವೋ, ಅದೇನಾದ್ರೂ ಈ ಹಾರ್ಮೋನ್ಸ್ಗೆ ತುತ್ತಾಗಿ ಆ ಕಣ ವಿಭಜನೆ ಹೆಚ್ಚಾಗೋಯ್ತು ಅಂದಾಗ ಏನಾಗುತ್ತೆ, ಅತಿ ಹೆಚ್ಚು ಕಣ ವಿಭಜನೆ ನಿಯಂತ್ರಿತ ಕಣ ವಿಭಜನೆ ರೋಗ ಯಾವುದು, ರೋಗ ಲಕ್ಷಣ ಆರ್ಬುದ ರೋಗ ಅಥವಾ ಕ್ಯಾನ್ಸರ್. ಒಂದು ಭಾಗದಲ್ಲಿ ಮೊದಲು ಮಾತಾಡ್ತಿದ್ವಿ, ಯಾಕೆ ಇದೆಲ್ಲ ಜಾಸ್ತಿ ಆಗ್ತದೆ ಅಂತ. ಇದು ಒಂದು ಭಾಗವಾ? ದಯವಿಟ್ಟು ಯೋಚನೆ ಮಾಡಿ. ಯಾರಿವತ್ತನ್ನು ಪ್ರತಿಪಾದಿಸ್ತಾ ಇದ್ದೀವೋ ನಾವು ಅದನ್ನು ಖಂಡಿತವಾಗಿ ಅದನ್ನ ಏನಾದರೂ ಇದೆಯಾ ಅಂತ ನಾವು ಇವತ್ತು ಹೇಳ್ತಾ ಇದ್ದೀವಿ, ವೈಜ್ಞಾನಿಕವಾಗಿ ಏನಾದ್ರು ಇದೆಯಾ ಅಲ್ವೋ ಅನ್ನೋದು ತಾವು ದಯವಿಟ್ಟು ಗಮನಿಸಬೇಕಾಗುತ್ತೆ. ಯಾಕೆಂದರೆ ನೀವು ಈ ಹಾಲನ್ನ ಕುಡಿತಾ ಇದ್ದೀರಾ, ನಿಮ್ಮ ಮಕ್ಕಳಿಗೂ ಕೊಡ್ತಾ ಇದ್ದೀರಾ. ಅದಾದ ನಂತರ ಈ ರೀತಿ ಮಾಡೋದ್ರಿಂದ ಮತ್ತು ಈ BST ಕೊಡೋದ್ರಿಂದ ಇರ್ಬೋದು, ಮತ್ತು ಬೇರೆ ಬೇರೆ ರೋಗ ಬರೋದ್ರಿಂದ ಅದಕ್ಕೆ ಔಷಧಿ ಕೊಡೋದ್ರಿಂದ ಏನಾಗುತ್ತೆ, ಔಷಧಿ ಇದನ್ನೆಲ್ಲ ನಾವು ನಿರಂತರವಾಗಿ ಸೇರಿಸ್ತಾ ಇದ್ದೀವಿ. ಹಾಗಾಗಿ ನೀವು ಇವತ್ತು ಭಾರತ ದೇಶದಲ್ಲಿ ಇರೋವಂಥವ್ರು ನಮಗೇನೆ ನಮ್ಮ ಅರಿವಿಲ್ದೇ ಏನಾಗ್ತಾ ಇದ್ದೀವಿ, ಯಾವತ್ತೂ ಆ್ಯಂಟಿಬಯೋಟಿಕ್ಸ್ ಜಾಸ್ತಿ ತಗೊಂತು ಶರೀರ ಸುಸ್ತಾಗುತ್ತೆ. ನೋಡಿದ್ದಾರೆ ಡಾಕ್ಟ್ರು, ವೈದ್ಯರು, ನಿಮ್ಮ ಜ್ವರ ಬಂದಾಗ ಏನು ಮಾಡ್ತಾರೆ, ಈ ಆ್ಯಂಟಿಬಯೋಟಿಕ್ಸನ್ನು ಔಷಧಿ ಕೊಟ್ಟಾಗ ಏನಾಗ್ತೀವಿ, ಸಾಕಷ್ಟು ಸುಸ್ತಾಗ್ಬಿಡ್ತೀವಿ. ಹಣ್ಣು ತಿನ್ನಿರಿ, ಇದು ಕುಡೀರಿ, ಅದು ಮಾಡಿರಿ, ಇದು ಅಂತಾರೆ. ಕಾರಣ ಯಾಕೆಂದರೆ ಅದಷ್ಟು ಸುಸ್ತು ಮಾಡುತ್ತೆ. ಮತ್ತಿದು ಮಲ ಇದ್ರ ಮುಗಿಲ್ಭಾಗ ಬರುತ್ತಾ ಅನ್ನೋದು ನಿಮ್ದೊಂದು ಪ್ರಶ್ನೆ ಇರುತ್ತೆ. ನಿಮಗೇನೆ ಜ್ವರ ಇದೆಲ್ಲ ಹೆಚ್ಚಾದಾಗ ಆ್ಯಂಟಿಬಯೋಟಿಕ್ಸ್ ಕೊಟ್ಟಾಗ ನೀವು ಮೂತ್ರ ವಿಸರ್ಜನೆ ಮಾಡಿ ಶೌಚಾಲಯದಲ್ಲಿ ಹೋಗ್ಬಿಟ್ಟು ಬಾಕ್ಲಾಕೊಂಡು 1 ನಿಮಿಷ ನೀವು ನಿಲ್ಲಕ್ಕಾಗಲ್ಲ, ಅಷ್ಟು ಔಷಧಿ ಇದು ಗಬ್ಬು ನಾತ ಹೊಡಿತಾ ಇರುತ್ತೆ.
ಅಂದ್ರೇನು, ಬೇಕಾದಷ್ಟು ಉಪಯೋಗ ಇದೆ, ಮಿಕ್ಕಿದ್ದು ಮೂತ್ರದ ಮೂಲವಾಗಿ ಆಚೆ ಬಂದಿದೆ. ಅದೇ ರೀತಿ ಇಲ್ಲಿಂದ ಆಚೆ ಬರ್ತವೆ, ಬಂದದನ್ನು ನಾವು ಭೂಮಿ ಮೇಲೆ ಹಾಕ್ತಾಗ ಭೂಮಿಲಿರುವಂಥ ಜೀವಾಣುಗಳು ಹೋಗ್ತವೆ, ಮತ್ತೇನಾಗ್ತವೆ, ನಾವು ತೊಗೊಂಡಾಗ ನಾವು ಕ್ಷೀಣಿಸ್ತಾ ಇದ್ದೀವಿ. ಈ ರೀತಿ ಆಗಿರೋದ್ರಿಂದ ಹಾಗಾಗಿ ಏನು ಸ್ನೇಹಿತರೆ, ದಯವಿಟ್ಟು ಹಾಲು ಬಿಳಿಗಿದೆ ಅನ್ನೋದ ತಕ್ಷಣ ನಾವು ಅದನ್ನು ತೊಗೊಳ್ಳೋದು ಅಥವಾ ಅದರೊಳಗೆ ಇಂತಿಷ್ಟು ಜೀವಾಣು ಇದೆ ಅಥವಾ ಇಷ್ಟಿದೆ ಅನ್ನೋದನ್ನು ನಾವು ತೊಗೊಳೋದ್ರೆ ಏನಾಗ್ತದೆ ಅಂದರೆ ನಾವು ಎಲ್ಲೋ ಒಂದು ಕಡೆ ತಪ್ಪು ಮಾಡ್ತಾ ಇದ್ದೀವಿ. ಇದನ್ನು ತಪ್ಪು ಸಂದೇಶಗಳನ್ನ ರವಾನಿಸ್ತಾ ಇದ್ದೀವಿ ಅನ್ನೋದನ್ನು ನಾವು ಕಲ್ತ್ಕೊಬೇಕಾಗತ್ತೆ. ನಾಟಿ ಹಸುಗಳ ಬಗ್ಗೆ ಸಾಧು ಸಂತರು ಮಾತ್ರ ಬರೆದಿದ್ದಾರೆ ಇದನ್ನ ಅಂತ ಹೇಳ್ತಾರೆ, ಆದರೆ ದಯವಿಟ್ಟು ಅದು ತಪ್ಪಿದೆ. ಯಾಕೆಂದರೆ A1A2 ಅಂತ ಹಾಲುಗಳ ಬಗ್ಗೆ ಹೇಳಿರೋದು ಸಾಧು ಸಂತರಲ್ಲ, ಅದು ಹೇಳಿರೋದು ವಿಜ್ಞಾನಿಗಳು. ವಿಜ್ಞಾನಿ ಅಧ್ಯಯನ ಮಾಡಿಬಿಟ್ಟು ಅದನ್ನು ಹೇಳ್ಯಾರೆ. ಹಾಗಾಗಿ ಏನಾಗುತ್ತೆ ಅಂದರೆ ಅದು ವಿಜ್ಞಾನಿಗಳು ಹೇಳಿರೋದು, ನಿಮ್ಮವರೇ ಹೇಳಿರೋದು, ನಾವಲ್ಲ. ಯಾಕೆಂದರೆ ಆ ಹಾಲಿನ ಬಗ್ಗೆ ಎಲ್ಲ ಸಂಶೋಧನೆ ಮಾಡಬೇಕು, ನ್ಯೂಟ್ರಿಷನ್ ಮಾಡಬೇಕು, ಮತ್ತು ವೈದ್ಯರೇ ಮಾಡಬೇಕು, ಮತ್ತು ವಿಜ್ಞಾನಿಗಳೇ ಮಾಡಬೇಕಾಗುತ್ತೆ, ಸಂಶೋಧಕರೇ ಮಾಡಬೇಕಾಗುತ್ತೆ. ಯಾವ ಪ್ರಾಣಿ ಶಾಸ್ತ್ರಜ್ಞರಿದ್ದಾರೋ ಅವರೇ ಅದನ್ನು ಮಾಡಬೇಕಾಗುತ್ತೆ, ಅವರೇ ಕೊಟ್ಟಿರೋದು. ದಯವಿಟ್ಟು ಅದ್ರ ಬಗ್ಗೆ ಹೆಚ್ಚೆಚ್ಚು ಗಮನ ಕೊಡಿ. ಇದಾದ ನಂತರ ಈ ರೀತಿ ಸೀಮೆ ಹಸುವಿನ ನೀವು ಇವಾಗ ಸಾಕಿದ್ದೀರನ್ನ ಸದ್ಯಕ್ಕೆ ಅದನ್ನು ಹಗ್ಗ ಬಿಟ್ಟು ಓಡಿಸೋದಕ್ಕಾಗೋದಿಲ್ಲ. ಅದನ್ನು ಒಂದು ಬಗ್ಲು ಮಾಡಿ ನೀವು ನಾಟಿ ಹಸ ಕಟ್ಕೊಂಡು ಅದರದೇ ಸಗಣಿ ಗಂಜಲ ಬೇರೆ ಅದನ್ನು ಶೇಖರಣೆ ಮಾಡೋದಕ್ಕೊಂದು ವ್ಯವಸ್ಥೆ ಮಾಡ್ಕೊಂಡು ಏನು ಮಾಡ್ತೀರಾ, ನೀವು ಅದನ್ನು ಉಪಯೋಗಿಸ್ಕೊಂತೀರ. ದಯವಿಟ್ಟು ನಾಟಿ ಹಸುವನ್ನೇ ಉಪಯೋಗಿಸ್ಕೊಳ್ಳಿ. ನಮ್ಮ ಇದರೊಳಗೇನೆ ನಮ್ಮ ಹಸುವಿಗೆ ಹುಟ್ಟಿರೋದು ಇದು ಕ್ರಾಸು, ಅದಾದ್ಮೇಲೆ ಕೊಟ್ಟಿರೋ ಸೆಮೆನ್ ಅದು ಹುಟ್ಟಿರೋದು ನಮ್ಮಲ್ಲೇ ಹುಟ್ಟಿರೋದಂದ್ರೂ ಕೂಡ ಯಾವತ್ತೂ ಜರ್ಸಿ ಹೋಲಸ್ಟೈನೆ. ಅರ್ಥ ಆಯ್ತಾ? ಅದರ ಸಗಣಿ ಗಂಜಲ ಮಾತ್ರ ನಮಗೆ ಬೇಡ, ಅದರ ಹಾಲು ನಮ್ಮ ಕೃಷಿಗೆ ಬೇಡ. ಇದಾದ ನಂತರ ಸ್ನೇಹಿತರೆ, ನಾವು ಇನ್ನೊಂದು ಅತಿ ಮುಖ್ಯವಾಗಿ ನಮ್ಮ ನೈಸರ್ಗಿಕ ಕೃಷಿಯಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಮೊದಲಿಂದ ನಾವು ಹೇಳ್ಕೊಂಬಂದಿರೋದೇನು, ನಮಗೆ ಜವಾರಿ ಬೀಜಗಳು ಬೇಕು ಅಥವಾ ನಾಟಿ ಬೀಜ ಬೇಕು ಅಂತ ಅಂದ್ಬಿಟ್ಟು ನಾವು ನೋಡಿದ್ದೀವಿ. ಅಂದರೆ ನಾಟಿ ಅಥವಾ ಜವಾರಿ ಬೀಜ. ಯಾಕೆ ಈ ನಾಟಿ ಅಥವಾ ಜವಾರಿ ಬೀಜನೇ ಬೇಕು? ಬೇರೆ ಪ್ಯಾಕೆಟಲ್ಲಿ ಬಿಡ ಆಗೋದಿಲ್ವೇ ಅನ್ನೋದೊಂದು ದೊಡ್ಡ ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆ ಬಂದಾಗ ಅತಿ ಮುಖ್ಯವಾಗಿ ಆಗೋವಂಥ ಕೆಲಸ ನಾವು ನೋಡೋಣ. ನಾವು ಇದಕ್ಕೆ ಮುಂಚೆನೇ ನೋಡಿದ್ದೀವಿ, ಒಂದು ಚದರಡಿ ಎಲೆ ಏನು ಮಾಡುತ್ತೆ ಅಂದರೆ, ಚದರಡಿ ಎಲೆ ಏನು ಮಾಡುತ್ತೆ, ಪ್ರತಿದಿನ 4.5 ಗ್ರಾಮ್ ಅನ್ನ ಅಥವಾ ಗಿಡಗಳು ಬೇಕಾದಂಥ ಪೋಷಕಾಂಶನ ಉತ್ಪಾದನೆ ಮಾಡುತ್ತೆ. ಯಾವುದು 4.5 ಗ್ರಾಮ್ ಅನ್ನ ಉತ್ಪಾದನೆ ಮಾಡುತ್ತೆ. ಯಾವುದನ್ನು ಉಪಯೋಗಿಸ್ಕೊಂಡು ಇಂಗಾಲ ಡೈಆಕ್ಸೈಡ್, ಗಾಳಿಯಿಂದ ಇಂಗಾಲ ಡೈಆಕ್ಸೈಡು ಮತ್ತು ಭೂಮಿಯಿಂದ ಬೇರುಗಳ ಮೂಲಕ ತೊಗೊಂಡ ನೀರಿನಿಂದ ಏನು ಉಪಯೋಗಿಸುತ್ತೆ, ಕಚ್ಚಾ ಸಕ್ಕರೆ ಅಥವಾ ಕಾರ್ಬೋಹೈಡ್ರೇಟ್ಸ್ ಉಪಯೋಗಿಸುತ್ತೆ, ಗ್ಲುಕೋಸ್ ಉಪಯೋಗಿಸ್ಕೊಳ್ಳುತ್ತೆ, ಉತ್ಪಾದನೆ ಮಾಡುತ್ತೆ. ಸೌರಶಕ್ತಿಯ ಉಪಸ್ಥಿತಿಯಲ್ಲಿ ಅದನ್ನ ಯಾವುದರಲ್ಲಿ ದ್ಯುತಿ ಸಂಶ್ಲೇಷಣೆ ಅಥವಾ ಫೋಟೋಸಿಂಥಸಿಸ್ ಇಂದ ತಯಾರಿಸ್ಕೊಳ್ಳುತ್ತೆ ಅಂತ ನೋಡಿದ್ದೀವಿ. ಈ 400 ಗ್ರಾಮ್ ಅನ್ನ ತಯಾರಿಸೋದ್ರಲ್ಲಿ ಏನಾಗಿದೆ ಅಂದರೆ, ಯಾವುದನ್ನು ನಾವು KG ಲೆಕ್ಕದಲ್ಲಿ, ದವಸ ಧಾನ್ಯ, ಕಾಳುಗಳು, ತರಕಾರಿಗಳು ಯಾವುದು ನಾವು KG ಲೆಕ್ಕದಲ್ಲಿ ಮಾತಾಡ್ತೀವೋ ಅದನ್ನು 3 ಭಾಗವಾಗಿ ಅಂದರೆ 1.5 ಗ್ರಾಮು ಬೆಳವಣಿಗೆ ಮತ್ತು ಜೀವಾಣುಗಳಿಗೆ ಏನು ಮಾಡ್ತಿದೆ ಅಂದರೆ, ಇದು ಬೆಳವಣಿಗೆ ಅಂದಾಗ ಕಾಂಡ, ಕೊಂಬೆ, ರಂಬೆಗಳು ಮತ್ತು ಇದರದ ಕಾಂಡ ಏನಿದೆಯೋ ಮತ್ತು ಬೇರುಗಳು, ಇದೆಲ್ಲ ಬೆಳವಣಿಗೆಗೆ ಏನು ಮಾಡ್ತಾ ಇದೆ, ಅದು 1.5 ಗ್ರಾಮು ಅನ್ನವನ್ನು ತನ್ನ ಬೆಳವಣಿಗೆಗೆ, ಹಣ್ಣು ಕಾಯಿ ಅದರ ಬೆಳವಣಿಗೆ ಅಲ್ಲ, ಅದರ ಇಳುವರಿ ಅಥವಾ ಅದರ ಸಂತತಿ. ಸೊ ಇಲ್ಲಿ 1.5 ಗ್ರಾಮ್ ಅದಕ್ಕೆ ಉಪಯೋಗಿಸ್ಕೊಳ್ಳುತ್ತೆ. ಇನ್ನು 1.5 ಗ್ರಾಮ್ ಏನು ಮಾಡುತ್ತೆ, ನಾವೇನಂತೀವಿ, ನಮ್ಮ ಇಳುವರಿ ಅಥವಾ ಪೀಕ್ ಅಂತ ಏನಂತೀರಾ ನೀವು, ಇಳುವರಿ ಅಥವಾ ಪೀಕು. ನಾವು ತೊಗರಿ ಹಾಕಿದ್ದೀವಿ, ತೊಗರಿಕಾಯಿ ಅಥವಾ ತೊಗರಿಕಾಳು ಎಷ್ಟು ಸಿಕ್ತು, ಕ್ಯಾರೆಟ್ ಹಾಕಿದ್ದೀವಿ, ಎಷ್ಟು ಕ್ಯಾರೆಟ್ ಸಿಕ್ತು, ಈ ರೀತಿ ಏನಾಗುತ್ತೆ 1.5 ಗ್ರಾಮು ಇದನ್ನು ಶೇಖರಣೆ ಮಾಡಿ ಇಟ್ಕೊಳ್ಳುತ್ತೆ. ಕಾಂಡ ಬೇರುಗಳಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಳುತ್ತೆ. ಯಾವಾಗ ಅದು ಬಂದು ಚಿಗುರು ಬಂದು ಇಲ್ಲಿಂದ ಆಚೆ ಕಾಯಿಗಳು ಆಚೆ ಬರಬೇಕು, ಇದು ಬಂದಾಗ ಏನಾಗ್ತವೆ, ಈ ಹೂ ಹೊಡೆದಿದ ತಕ್ಷಣ ಏನು ಹೂಗಳು ಬರ್ತಾವ, ಹೂ ಬಂದಿದ ತಕ್ಷಣ ಗಬ್ಬ ಕಟ್ತಂತೀವ, ಇವನ್ನಲ್ಲಿ ಹೋಗಿ ಶೇಖರಣೆ ಶುರು ಆಗುತ್ತೆ, ನಮಗೆ ಹೆಚ್ಚೆಚ್ಚು ಇಳುವರಿ ಬರೋಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಈ ಕಾಂಡ ಬೇರುಗಳನ್ನೆಲ್ಲ ದೊಡ್ಡದು ಮಾಡಬೇಕು ಅನ್ನೋದು ನೋಡಿದ್ದೀವಿ. ಅದನ್ನು ಇನ್ನೊಂದ್ಸಲಿ ಮುಂದಕ್ಕೆ ನೋಡ್ಕೊಂಡು ಹೋಗೋಣ. ಇದನ್ನು ಇಳುವರಿ ಅಥವಾ ತನ್ನ ಸಂತತಿ. ತೊಗರಿ ಕಾಯಿ ಬಿಟ್ಟಿದೆ, ಅದನ್ನು ಬಿಡಿಸ್ಬಿಟ್ಟು ಆ ಕಾಳನ್ನ ಭೂಮಿಗೆ ವಾಪಸ್ ಹಾಕ್ರೆ ಏನಾಗುತ್ತೆ, ಬರುತ್ತೆ. ತೆಂಗಿನಕಾಯಿ ಬೆಳೆದಿದ್ರೆ ಅದನ್ನು ವಾಪಸ್ ಭೂಮಿಗೆ ಹಾಕ್ರೆ ಏನಾಗುತ್ತೆ, ಅದು ಬರುತ್ತೆ. ಅಂದರೆ ತನ್ನ ಸಂತತಿ, ನಾವು ಅದನ್ನು ಇಳುವರಿ ಅಥವಾ ಪೀಕ್ ಅಂತ ಅಂತೀವಿ. ಇದಾದ ನಂತರ ಇದು ಅತಿ ಮುಖ್ಯವಾದ್ದು.
ಈ ಇನ್ನೊಂದು ಭಾಗ, ಈ 4 ಗ್ರಾಮ್ ಅನ್ನ ತಯಾರಿಸಿದ್ರೊಳಗೆ ಏನಾಗುತ್ತೆ, 1 ಗ್ರಾಮ್ ತನ್ನ ಬೆಳವಣಿಗೆಗಳು ಮತ್ತು ತನಗಾಗಿ ಆಹಾರನ ವಿಘಟನೆ ಮಾಡಿಕೊಡುವಂಥವು. ಆಹಾರ ಪೋಷಕಾಂಶಗಳನ್ನ, ಭೂಮಿಲಿರೋಂಥ ಪೋಷಕಾಂಶಗಳನ್ನ ವಿಘಟನೆ ಮಾಡಿಕೊಡೋದು, ಮಾರ್ಪಾಡು ಮಾಡಿಕೊಡೋದು, ಇವನ್ ಮಾಡೋಂಥವೇನೇನು ಮಾಡ್ತಾರೆ, ಆ ಜೀವಾಣುಗಳಿಗೂ ಕೂಡ ಅದು ಕೊಡ್ತಾ ಇರುತ್ತೆ. ಇದಾದ ನಂತರ 1 ಗ್ರಾಮು ಅತಿ ಮುಖ್ಯವಾದ ಆಗೋಂಥ ಕೆಲಸ. ಇದರೊಳಗೆ ಏನಂತಂದ್ರೆ ಬಣ್ಣ, ಆ ಕೊಡ್ತಿರೋಂಥ ಬೆಳೆಗಳ ಬಣ್ಣ, ರುಚಿ, ಇಡುವಿಕೆ. ಈ ಇಡುವಿಕೆ ಅಂದಾಗ ಇದು ಅತ್ಯಂತ ಮುಖ್ಯ ಆಗುತ್ತೆ. ಇವತ್ತು ರೈತರಿಗೆ ಸಮಸ್ಯೆ ಏನಾಗ್ತಿದೆ ಅಂದರೆ, ಅವ್ನು ಭತ್ತ ಬೆಳೆದ ಅಂದ್ರೆ ಏನಾಗುತ್ತೆ, ಒಂದು ಸ್ವಲ್ಪ ದಿವಸದಲ್ಲಿ ಅದನ್ನ ಬಿಡುತ್ತೆ, ಅದಕ್ಕೆ ಊಜಿ ಬರುತ್ತೆ, ಇನ್ನೊಂದು ಬರುತ್ತೆ, ಅವ್ನು ಇಟ್ಕೊಳ್ಳೋಕ್ಕಾಗೋದಿಲ್ಲ, ಅತಿ ಶೀಘ್ರವಾಗಿ ಅದನ್ನು ಖಾಲಿ ಮಾಡ್ಬೇಕಾಗುತ್ತೆ. ಕಾಳುಗಳನ್ನ ನೀವು ಬೆಳೆದಿದ್ರಿ ಅಂತ ಅಂದಾಗ ಏನಾಗುತ್ತೆ, ಆ ಕಾಳುಗಳನ್ನ ನಾವು ತುರಂತವಾಗಿ ಕೊಡಬೇಕಾಗುತ್ತೆ. ಮಾರ್ಕೆಟಿಗೆ ಕಾಯಕ್ಕಾಗಲ್ಲ, ಏನು ಬೆಲೆ ಇದೆ ಅಂತ ಕಾಯಕ್ಕಾಗಲ್ಲ, ಅಂಥ ಸಮಯದಲ್ಲಿ ಕೊಡಬೇಕಾಗುತ್ತೆ. ಹಾಗಾಗಿ ಇನ್ನೇನೇನು ಇದರಿಂದ ಲಾಭ ಇದೆ ಅಂತ ಅಂದ್ಬಿಟ್ಟು ನಾವು ಸ್ನೇಹಿತರೆ, ಇಡುವಿಕೆ ಹೆಚ್ಚೆಚ್ಚು ಕಾಲ ಇಡೋದಿರಬೇಕು. ಅಂದರೆ ಇವಾಗ ಮೂಲಂಗಿ ನಾವು ಕಿತ್ತಿದ್ವಿ ಏನಾಗುತ್ತೆ, ತುರಂತ ನಾವು ತೊಗೊಂಡೋಗ್ಬೇಕಾಗುತ್ತೆ. ತೊಗೊಂಡೋಗ್ಲಿಲ್ಲ ಅಂತ ಸಂತೆಗೆ ಹೋಗೋಷ್ಟಂಗೆ ಹಳದಿ ಆಗ್ಬಿಡುತ್ತೆ, ನಮಗೆ ವ್ಯಾಪಾರ ಆಗಲ್ಲ. ಅಥವಾ ನಾವು ಕ್ಯಾರೆಟ್ ಮಾಡಿದ್ದೀವಿ, ಉಳ್ಳಿಕಾಯಿ ಮಾಡಿದ್ದೀವಿ ಅಂದಾಗ ನಾವು ಸ್ವಲ್ಪ ತಡ ಮಾಡಿದ್ರೆ ಅಲ್ಲಿ ಹೋಗೋಷ್ಟಂಗೆ ಏನಾಗುತ್ತೆ, ಎಲ್ಲ ಬತ್ತೋಗುತ್ತೆ. ಅಂದರೆ ಹಿಂಗೆ ಗಟ್ಟಿಯಾಗಿರೋಂಥವು ಏನಾಗ್ತವೆ, ಲೋಳೆಗೆ. ನನಗೆ ಇವಾಗ ಸಮಸ್ಯೆ ಏನಾಗ್ಬಿಟ್ಟಿದೆ ಅಂದರೆ, ಈ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಮತ್ತು ನಮ್ಮ ಭಾಷೆಗಳಲ್ಲಿ ಆ ಒಂದು ಗೋಜಾಗ್ಬಿಟ್ಟಿದೆ ಪದಗಳಲ್ಲಿ. ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಬಾಗಲಕೋಟೆ ಬರೋನಿದ್ದೀನಿ, ಈ ವಾರದಲ್ಲಿ ಬಂದ್ಬಿಟ್ಟು ಬಾಗಲಕೋಟೆ, ಬಿಜಾಪುರ, ನಿಮ್ಮ ಭಾಷೆ ಆ ಕಡೆ ಭಾಗ, ಮತ್ತು ಈ ಕಡೆ ಮಂಗಳೂರು, ಈ ಕಡೆಗೆ ಹೋಗಿ ಅವರು ಏನೇನಂತಾರೆ ಅನ್ನೋದನ್ನು ಒಂದು ತಿಳ್ಕೊಂಡು ಬರಬೇಕಾಗಿದೆ. ಕಾರಣ ಯಾಕೆಂದರೆ ಕೆಲವರು ಜನಕ್ಕೆ ಪಾಪ ಅರ್ಥ ಆಗ್ತಿಲ್ಲ, ವಾಪಸ್ ಕೇಳ್ತಿದ್ರೆ, ಸರ್ ಇದು ಅಂದ್ಬಿಟ್ರೆ ಏನು ಹಿಂಗೆ ಅಂದ್ರಿ ಅಂತ ಅಂದ್ಬಿಟ್ಟು. ನಿಜವಲ್ಲೂ ಒಂದು ಸ್ವಲ್ಪ ಈ ಒಂದು ತಾಂತ್ರಿಕವಾಗಿ ಅದು ಸಮಸ್ಯೆ ಆಗ್ತದೆ. ಖಂಡಿತ ನಾನು ಹೋಗಿ ಅಲ್ಲಿ ಆಡು ಭಾಷೆಯಲ್ಲಿ ಏನಂತಾರೆ ಅಂತ, ಇದೇನು ಮಾತಾಡ್ತೀವಿ ಇದೆಲ್ಲ ಪಠ್ಯ ಭಾಷೆ ಮಾತಾಡ್ತಿರ್ತೀವಿ, ಆಡು ಭಾಷೆ ಏನು ಮಾತಾಡ್ತೀರ ಅಂತ ಒಂದು ತಿಳ್ಕೊಂಬರೋದಕ್ಕೆ ಮಾಡೋಣ. ಹೆಚ್ಚು ಇಡುವಿಕೆ ಮತ್ತು ಅತಿ ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿ, ಇದು ಅತಿ ಮುಖ್ಯ. ಏನಾಗುತ್ತೆ ಅಂದರೆ, ನಮ್ಗೆ ಇವಾಗ ಹಾಕಿರೋವಂಥದ್ದು ಯಾವ ಒಂದು ಬೆಳೆ ಅಂತ ಇದೆಯೋ, ನಮ್ಮ ನಾಟಿ ಫಸಲುಗಳು ಯಾವುದೆಲ್ಲ, ತೊಗರಿ ಇರ್ಬೋದು, ಭತ್ತ ಇರ್ಬೋದು, ರಾಗಿ ಇರ್ಬೋದು, ಜೋಳ ಇರ್ಬೋದು, ನಿಮ್ಮ ಅಗಸಿ ಇರ್ಬೋದು, ಮತ್ತೊಂದು ಇರ್ಬೋದು, ಯಾವ್ಯಾವ ನೀವು ಬೆಂಡಿ ಇರ್ಬೋದು, ಮತ್ತೊಂದು ಇರ್ಬೋದು, ತರಕಾರಿಗಳು, ಹಣ್ಣುಗಳು ಯಾವುದೇ ಇರ್ಬೋದು, ನೀವು ಜವಾರಿ ಯಾವ್ದು ಬೆಳೀತಾ ಇದ್ದೀರ ನೋಡ್ರಿ, ನಾಟಿ ಯಾವ್ದು ಬೆಳೀತಿರೋ ಅದಕ್ಕೆ ಅತಿ ಕಡಿಮೆ ರೋಗ ಕೀಟ ಬಾಧೆ ಇರುತ್ತೆ. ಕಾರಣ ಯಾಕೆಂದರೆ ಈ 1 ಗ್ರಾಮಲ್ಲಿ ರೋಗ ನಿರೋಧಕ ಶಕ್ತಿ ತನ್ನಿಂದ ತಾನೇ ಉತ್ಪಾದನೆ ಆಗಿರುತ್ತೆ, ಅದನ್ನು ಕಾಪಾಡೋದಕ್ಕಾಗುತ್ತೆ. ಮತ್ತು ರುಚಿ, ಸುವಾಸನೆ, ಇವೆಲ್ಲ ಇನ್ನು ಅನೇಕ ಇದಿರ್ತವೆ. ಈ ರೀತಿ ಇದು ಮಾಡ್ಕೊಂಡು ಏನು ಮಾಡುತ್ತೆ, ಅದ್ರ ಗುಣಧರ್ಮಗಳೆಲ್ಲ ಇರ್ತವೆ. ಹಾಗಾಗಿ ನಮಗೆ ಅತಿ ಉತ್ಕೃಷ್ಟವಾದ ಫಸಲು ಬರುತ್ತೆ, ಅತಿ ಪೌಷ್ಟಿಕವಾದ. ಯಾವಾಗ ನಿಮಗೆ ರೋಗ ನಿರೋಧಕವಾಗಿದೆ, ಯಾವುದೋ ಔಷಧಿ ಎಲ್ಲ ನಾವು ತಿನ್ನುವಂಥ ಆಹಾರ ಸ್ವಸ್ಥವಾಗಿದೆ. ಯಾವಾಗ ಇಡುವಿಕೆ ಹೆಚ್ಚಿದೆ ಅಂದರೆ, ಅದೇ ಹೆಚ್ಚು ಇಡುವಿಕೆ ಇದೆ ಅಂತಂದ್ರೆ ನಾವು ಅದನ್ನು ಆಸ್ವಾದಿಸಿದಾಗ, ನಾವು ಅದನ್ನು ಸೇವಿಸಿದಾಗ ಏನಾಗುತ್ತೆ, ನಮ್ಮ ಆಯುಷ್ ಹೆಚ್ಚಾಗುತ್ತೆ. ಈ ರೀತಿ ಪ್ರತಿಯೊಂದೂ ಅಷ್ಟೇ ನಾವು ಗಮನಿಸ್ಕೊಂಡು ಹೋದಾಗ ನಮಗೆ ಅತಿ ಮುಖ್ಯವಾಗಿ ಆಗುವಂಥ ಕೆಲಸ. ಇದಾದ ನಂತರ ನಾವು ಟನ್ ಲೆಕ್ಕದಲ್ಲಿ ಮಾತಾಡ್ತೀವೋ, ಬಾಳೆಹಣ್ಣು ಇರ್ಬೋದು, ಮಾವಿನ ಹಣ್ಣು ಇರ್ಬೋದು, ತೆಂಗಿನಕಾಯಿ ಇರ್ಬೋದು, ಈ ರೀತಿ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ನಾವು ಯಾವುದನ್ನು ಮಾತಾಡ್ತೀವೋ, ಇದರೊಳಗೆ ಏನೂ ಆಗಲ್ಲ, 2/4 ಭಾಗ ಎಲ್ಲ ಇದಕ್ಕೆ, ಮತ್ತು 2/4 ಭಾಗ ಫಸಲು ಅಥವಾ ಇಳುವರಿ ಅಥವಾ ಪೀಕ್ ಅಂತ ಏನಂತಿರಲ್ಲ, 2.5 ಗ್ರಾಮು ಇಳುವರಿಗೆ ಹೋಗುತ್ತೆ. ಇನ್ನು ಮಿಕ್ಕಿದ 2.4 ಗ್ರಾಮು ಬೆಳವಣಿಗೆ ಮತ್ತು ರೋಗ ನಿರೋಧಕ ಶಕ್ತಿ, ಪ್ರತಿಯೊಂದು ಏನೇನು ಹೇಳೋದು ಜೀವಾಣುಗಳಿಗೆ ಎಲ್ಲ ಅದು ಹೋಗುತ್ತೆ. ಈ ರೀತಿ ನಮ್ಮ ಜವಾರಿ ಇದ್ರಾಗ ಆಗುತ್ತೆ. ಆದರೆ ಅತಿ ಮುಖ್ಯವಾಗುವಂಥ ಒಂದು ಕೆಲಸ ಏನು ಅಂದರೆ, ನಮಗೆ ಈ ಜವಾರಿ ಅಥವಾ ನಾಟಿ ಬೀಜದಿಂದ ನಾವು ಯಾವಾಗ ಬಿತ್ತನೆ ಮಾಡಿ ಇದು ಮಾಡ್ತೀವೋ, ಗಿಡ ಬೆಳೆದಂಗೆ ಇದ್ರು ಬೇರೆ ಆಳವಾಗಿ ಹೋಗ್ತವೆ ಮತ್ತು ಅಗಲವಾಗಿ ಹೋಗ್ತವೆ. ಬೇರೆನಾಗ್ತವೆ, ಆಳವಾಗಿ ಹೋಗ್ತವೆ ಮತ್ತು ಅಗಲವಾಗಿ ಹೋಗ್ತವೆ. ಅಗಲವಾಗಿ ಹೋಗ್ತವೆ. ಹಾಗಾಗಿ ಯಾವಾಗ ಇದು ಆಳವಾಗಿ ಹೋಗ್ತವೋ, ಒಂದು ಮಳೆ ತಪ್ಪು ಅಂದ್ರೂ ಮೇಲ್ ನೀರು ಏನಾದ್ರೂ ಖಾಲಿ ಆದರೂ ಕೂಡ ಕೆಳಗಡೆಯಿಂದ ನೀರನ್ನ ತಗೊಳ್ಳೋವಂಥ ಕ್ಷಮತೆ ಇರುತ್ತೆ. ಒಂದು ಮಳೆ ತಪ್ಪಿದ್ರೂ ಕೂಡ ನಮ್ಮವು ಈ ಜವಾರಿ ಬೀಜ ಹಾಕಿ ನಾವು ಬೆಳೆದಿರೋಂಥ ಗಿಡಗಳು ಏನಾಗ್ತವೆ, ತಡ್ಕೊಳ್ಳೋಂಥ ಒಂದು ಕ್ಷಮತೆ ಇರುತ್ತೆ ಅದಕ್ಕೆ. ಇದಾದ ನಂತರ ಅತಿ ಮುಖ್ಯವಾಗಿ ಯಾವಾಗ ಈ ರೀತಿ ಬೇರು ಆಳವಾಗಿ ಹೋಗುತ್ತೆ, ಅಗಲವಾಗಿ ಹೋಗುತ್ತೆ, ನಮಗೇನಾಗುತ್ತೆ, ಗಿಡ ಹೆಚ್ಚು ಫಸಲು ಕೊಟ್ಟಾಗ ಗಿಡ ಬಿದ್ದೋಗೋದಿಲ್ಲ. ಎತ್ತರವಾಗಿ ಗಿಡ ಬೆಳೆದಿದೆ ಅಂದ್ರೂ ಕೂಡ ಏನಾಗುತ್ತೆ, ಗಿಡ ಬಿದ್ದೋಗ್ದಿರೋಂತಿದೆ. ಆದರೆ ಬೀಳಿಸ್ತೀರ ನೀವು ಹೇಗೆ ಅನ್ನೋದನ್ನು ಮುಂದಕ್ಕೆ ನೋಡೋಣ. ಸೊ ಈ ರೀತಿ ಮಾಡೋದನ್ನು, ಈ ರೀತಿ ಜವಾರಿ ಬೀಜನ ನಾವು ತೊಗೊಂಡಾಗ ಏನಾಗುತ್ತೆ, ಈ ರೀತಿ ಇದಾಗುತ್ತೆ.
ಇದಾದ ನಂತರ ನಾವು ಇವಾಗ ನೋಡೋಣ, ಇವಾಗ ಏನು ಮಾಡ್ತಾ ಇದ್ವಿ ಅಂದರೆ ನಾವೆಲ್ಲ ಅತಿ ಮುಖ್ಯವಾಗಿ ಮಾಡೋವಂಥ ಕೆಲಸ ಏನಾಗ್ತದೆ, ನಾವು ಹೈಬ್ರಿಡ್ಡು ಈ ಥರ ಅಂತ ಬೀಜಗಳು ಹೊರಟೋಗ್ತಾ ಇದೀವಿ. ಈ ಹೈಬ್ರಿಡ್ಡು ಅಥವಾ ಸಂಕರಣ ತಳಿ ಅಂತ ಇದೇನಂತೀವೋ ಈ ಬೀಜಗಳನ್ನ ಉಪಯೋಗಿಸೋದ್ರಿಂದ ಆಗ್ತಿರೋಂಥ ಸಮಸ್ಯೆ ಏನು, ಈ 4 ಗ್ರಾಮ್ ಅನ್ನ ಏನೋ ಯಾವ ದೇವರು ಬಂದ್ರೂ ಈ ಚದರಡಿಯಲ್ಲೇ 4 ಗ್ರಾಮ್ ಅನ್ನ ತಯಾರಿಸೋದನ್ನ ಬದಲಾಯಿಸೋಕ್ಕಾಗಲ್ಲ. ಆದರೆ ಈ 1.5 ಗ್ರಾಮ್ ಬೆಳವಣಿಗೆ, 1.5 ಗ್ರಾಮ್ ಇಳುವರಿ, 1.5 ಗ್ರಾಮು ಮಿಕ್ಕಿದ ಬೇರೆ ಎಲ್ಲ ಕೆಲಸಗಳನ್ನ ತೊಗೊಂಡೇನು ಮಾಡ್ತಾರೆ ಅಂದರೆ, ನಮ್ಮ ಜವಾರಿ ಬೀಜದಿಂದ ಬೆಳೆದಿರೋವಂಥ ಗಿಡ ಇಷ್ಟಿದೆ ಅಂದರೆ ಏನಾಗುತ್ತೆ, ಈ ಗಿಡ ಇದರೊಳಗೆ 1/3 ಭಾಗ 6 ಅಡಿ 8 ಅಡಿ ಇದ್ದಂಥ ನಮ್ಮ ಜೋಳ ಏನಾಗಿದೆ ಇವತ್ತು 3 ಅಡಿ 4 ಅಡಿಗೆ ಬಂದವೆ. ಹತ್ತಿ ಅಷ್ಟೆತ್ರ ಇದ್ದಾವೆ ಏನಾಗಿದ್ದಾವೆ, ಇವತ್ತು ಕೆಳಗಡೆ ಬಂದವೆ. ಭತ್ತ ನಮ್ಮ ಸೊಂಟದ ಮತ್ತ ತನಕ ಇರ್ತಾ ಇದ್ವು, ಇವತ್ತೇನಾಗಿದೆ ಮಂಡಿಗಿಂತ ಕೆಳಗಡೆ ಹೋಗಿದ್ದಾವೆ. ಈ ರೀತಿ ಏನಾಗುತ್ತೆ ಅಂದರೆ ಇದ್ರ ಬೆಳವಣಿಗೆ, ಈ ಬೆಳವಣಿಗೆ ಭಾಗ ಏನಿದೆಯೋ 1.5 ಗ್ರಾಮು ಆಹಾರ ಇಳುವರಿ ಕಡೆ ಏನಿತ್ತು ಅದು ಹಂಗೆ ಇಟ್ಕೊಂತಾರೆ. ಈ ಬೆಳವಣಿಗೆ ಭಾಗದಲ್ಲಿ ಏನು ಮಾಡ್ತಾರೆ, ಎತ್ತರ ಕುಂಠಿತ ಮಾಡ್ತಾರೆ. ಎತ್ತರ ಕುಂಠಿತ ಮಾಡೋದ್ರಿಂದ ಏನಾಗುತ್ತೆ, ಬೇರುಗಳು ಕುಂಠಿತ ಆಗ್ತವೆ, ಆಳ ಹೋಗೋದು ಕಮ್ಮಿ ಆಗುತ್ತೆ, ಅಗಲ ಹೋಗೋದು ಕಮ್ಮಿ ಆಗುತ್ತೆ. ಕಾರಣ ಯಾಕಂದರೆ ಈ ಗಿಡ ದೊಡ್ಡದೇ ಆಗಲ್ಲ. ನಾವೇನು ನೋಡಿದೀವಿ, ಗಿಡ ಬೆಳೆದಂಗೆಲ್ಲ ಬೇರು ಆಳವಾಗಿ ಹೋಗ್ಬೇಕು, ಮತ್ತು ಗಿಡ ಅಗಲಾದಂಗೆಲ್ಲ ಏನಾಗಬೇಕು, ಈ ಬೇರುಗಳು ಅಗಲ ಬರಬೇಕು. ಈ ಗಿಡಗಳೇ ಎತ್ತರ ಆಗಲ್ಲ, ಬೇರುಗಳೇ ಅಗಲ ಆಗಲ್ಲ ಅಂದೇನಾಗ್ತವೆ, ಈ ಬೇರುಗಳು ಆಳವಾಗಿ ಹೋಗೋದು ಕಮ್ಮಿ ಆಗುತ್ತೆ ಮತ್ತು ಅಗಲನೂ ಕಮ್ಮಿ ಆಗುತ್ತೆ. ಏನಾಗುತ್ತೆ, ಇಂಥ ಸಮಯದಲ್ಲಿ ಮಳೆ ಬರಲಿಲ್ಲ ಅಂದರೆ, ಮಳೆ ಒಂದು 4-5 ದಿವಸ ತಡ ಆದರೂ ಕೂಡ ಏನಾಗುತ್ತೆ, ನೀವು ಹಾಕಿರೋಂಥ ಸಸಿ ಬೇರುಗಳು ತುಂಬ ಮೇಲ್ಮೈಯಲ್ಲಿ ಇರ್ತವೆ. ಯಾವಾಗ ಇದಿಷ್ಟು ಒಣಗಿಬಿಡುತ್ತೋ, ಕೇವಲ 1-1.5 ಅಂಗ್ಲ ಒಣಗೋಗ್ಬಿಡುತ್ತೋ, ಆವಾಗ ಏನಾಗುತ್ತೆ, ಇದು ಕೆಳಗಡೆಯಿಂದ ನೀರು ತೊಗೊಳಕ್ಕೆ ಆಗೋದಿಲ್ಲ, ತೇವದ ಕಡೆ ಅದರದ ಬೇರೆ ಇರೋದಿಲ್ಲ. ಅಂಥದ್ದೇನಾಗುತ್ತೆ, ಒಂದೇ ಒಂದು ಮಳೆ ಬರಲಿಲ್ಲ ಅಂದ್ರೂ ನಿಮ್ಮ ಪ್ರೀತಿಯಿಂದ ಪ್ಯಾಕೆಟಿಂದ ತರ್ತಿರಲ್ಲ ಆ ಬೀಜಗಳು ಏನಾಗ್ತವೆ, ನೆಲಕ್ಕೆ ಬೀಳ್ತವೆ, ಹಳದಿಯಾಗಿ ಹೋಗ್ತವೆ, ನೆಲಕ್ಕೆ ಬಿದ್ದೋಗ್ತವೆ. ಅದಾದ ನಂತರ ಏನು ಮಾಡ್ತೀವಿ ಅಂದರೆ, ಈ ಬೇರುಗಳು ಯಾವಾಗ ಇಲ್ವೋ ಸ್ವಲ್ಪ ಎತ್ತರಕ್ಕೆ ಬೆಳೆದೂ 1-2 ಕಾಳು ಹೆಚ್ಚಾಯಿತು ಅಂದರೆ ಏನಾಗುತ್ತೆ, ಬೇರುಗಳು ಅಗಲವಾಗಿಲ್ಲ ಆಳವಾಗಿಲ್ಲ, ಗಿಡ ಏನಾಗುತ್ತೆ ಭೂಮಿಗೆ ಬಿದ್ದೋಗುತ್ತೆ. ಬೆಳವಣಿಗೆ ಅದರಿಂದ ಒಂದು ಭಾಗ ಈ 1.5 ಏನು ಮಾಡ್ತಾರೆ, ಮತ್ತು 1 ಗ್ರಾಮ್ ಈ ಕಡೆಗೆ ತೊಗೊತಾರೆ. ಬೇರಿನ ಬೆಳವಣಿಗೆ ಮತ್ತು ಗಿಡದ ಬೆಳವಣಿಗೆನ ಕುಂಠಿತ ಮಾಡಿ. ಇದಾದ ನಂತರ ಈ 1.5 ಗ್ರಾಮ್, ಈ 1.5 ಗ್ರಾಮಲ್ಲಿ ಏನು ಮಾಡ್ತಾರೆ ಅಂದರೆ, ಇದಕ್ಕೆ ನಿರಂತರ ರೋಗ, ನೀವು ಭತ್ತ ಹಾಕಿದ್ರೆ 3ರಿಂದ 5ರಿಂದ 7ರಿಂದ 8 ಸರಿ ಹೊಡಿತೀವಿ ಅಂತ ಜನ ಹೇಳ್ತಾರೆ ರೈತರು. ತೊಗರಿ ಹಾಕಿದ್ದೇವೆ ಅಂದರೆ ಪ್ರತಿ 15 ದಿವಸ ವಾರಕ್ಕೆ ಔಷಧಿ ಹೊಡಿತಾನೆ ಇರ್ತಾರೆ. ತರಕಾರಿ ಹಾಕಿದ್ದಾರೆ, ಟೊಮೆಟೊ ಹಾಕಿದ್ದಾರೆ, ಮತ್ತೊಂದು ಫಂಗಿಸೈಡ್ ಹೊಡಿತಾ ಇರಬೇಕು, ಇದು ಹೊಡಿತಾ ಇರಬೇಕು, ಆ ಕೀಟ ಬಂತು, ಈ ಕೀಟ ಬಂತು, ಅದು ಬಂತು, ಇದು ಬಂತು, ಬೆಂಕಿ ರೋಗ ಬಂತು, ಬೂದ್ ರೋಗ ಬಂತು, ವಡಿ ಅಷ್ಟೇ. ಕಾರಣ ಯಾಕೆಂದರೆ ಆ ಗುಣ ಏನಿತ್ತು, ರೋಗ ನಿರೋಧಕ ಶಕ್ತಿ ಗುಣವನ್ನು ಈ ಕಡೆ ಅಂತಾರೆ. ಅದಾದಮೇಲೆ ಏನು ಮಾಡ್ತಾರೆ ಅಂದರೆ, ನೀವು ಯಾವುದೇ ಇವಾಗ ಸೋನಾ ಮಸೂರಿ ಅಕ್ಕಿ ಇರ್ಬೋದು, ಅಥವಾ ನೀವು ತಿನ್ನೋವಂಥ ಪ್ಯಾಕೆಟಲ್ಲಿಂದ ಬೆಳೆದಿರುವಂಥ ತರಕಾರಿ ಇರ್ಬೋದು, ಅಥವಾ ನೀವು ಬೆಳೀತಾರೋಂಥ ಬೇರೆ ಮುಸ್ಕಿನ ಜೋಳ ಇರ್ಬೋದು, ಯಾವುದೇ ಇರ್ಬೋದು, ಪ್ಯಾಕೆಟಿಂದ ತಂದು ನೀವು ಹಾಕ್ತಿರಲ್ಲ ಅವನ್ನ, ಅದು ನೋಡಿ ಅದು ಯಾವುದೂ ರುಚಿ ಇರಲ್ಲ. ಹೇಳಿದ್ರೆ ಗೊತ್ತಾಗುತ್ತೆ ನಮಗೆ, ಇಲ್ಲಾಂದರೆ ಅದು ಗೊತ್ತಾಗೋದಿಲ್ಲ. ಯಾವ ಸೊಪ್ಪು ಹಾಕಿದ್ದೀರಾ, ಪಾಲಕ್ ಸೊಪ್ಪು ಹಾಕಿದ್ದೀರಿ ಅಂದರೆ ಉಣ್ಬೇಕು, ಮೆಂತ್ಯ ಸೊಪ್ಪು ಹಾಕಿದ್ರೆ ಉಣ್ಬೇಕು, ಬಣ್ಣ ಮಾತ್ರ ಇರ್ತದೆ, ಅದ್ರದ್ದು ರುಚಿನೇ ಇರಲ್ಲ. ಹಾಗಾಗಿ ಅದನ್ನು ಒಂದು ಭಾಗ ಈ ಕಡೆ ತೊಗೊಂಡಿದ್ದಾರೆ, ರೋಗ ನಿರೋಧಕ ಶಕ್ತಿ ತೊಗೊಂಡಿದ್ದಾರೆ, ರುಚಿನ ತೊಗೊಂಡಿದ್ದಾರೆ. ಮತ್ತು ಇದನ್ನೆಲ್ಲ ಇದೇ ರೀತಿ ಪ್ರತಿಯೊಂದು ಅದರೊಳಗೆ ಸುವಾಸನೆ ಇಲ್ಲ, ಇನ್ನೊಂದಿಲ್ಲ, ಮಗದೊಂದಿಲ್ಲ, ಎಲ್ಲದನ್ನು ಈ ಕಡೆ ತೊಗೊಂಡು ಮತ್ತೆ ಒಂದು ಸೇರಿಸ್ಕೊಂಬಿಟ್ಟಿದ್ದಾರೆ. ಏನು ಮಾಡ್ತಾರೆ ಅಂದರೆ, ಈ ರೀತಿ ಮಾಡ್ಕೊಂಡು ಇದನ್ನು 3ರಿಂದ 3.5 ಪಟ್ಟು ಇಳುವರಿ, 3.5 ಗ್ರಾಮ್ ಇಳುವರಿ ಕಡೆಗೆ ತೊಗೊಂಡಿದ್ದಾರೆ. ಇದು ಯಾವ ಒಂದು ಚಮತ್ಕಾರ ಅಲ್ಲ. ಏನು ಮಾಡಿದ್ದಾರೆ, ಇದರಿಂದ ಕಿತ್ತು ಈ ಕಡೆ ಕೊಟ್ಬಿಟ್ಟು ಇಳುವರಿ ಜಾಸ್ತಿ ಮಾಡಿದ್ದಾರೆ. ಇದರಿಂದ ಏನಾಗ್ತಿದೆ ಅಂದರೆ, ನಮ್ಮ ಭತ್ತದ ಚೀಲ 100 ಸೇರು ಅಂತ ನಾವು ಅಂತೀವಿ. ಸೇರು ಅಂದರೆ ಈ ಥರ ಒಂದು ಅಳತೆ ಮಾಡೋದು ಏನಿರುತ್ತೆ ನೋಡ್ರಿ, ಲೀಟ್ರ್ ಥರ ಇರುತ್ತಲ್ಲ, ಅದರೊಳಗೆ ಹಾಕ್ಬಿಟ್ಟು ಈ ರೀತಿ ನಾವು ಸೇರಲ್ಲಿ ಅಕ್ಕಿ ಹಾಕ್ಬಿಟ್ಟು ಹಾಕ್ತೀವಿ. ಇಂಥದನ್ನು 100 ಹಾಕ್ದಾಗ ಇದನ್ನೇನಂತೀವಿ, ಪಲ್ಲ ಅಂತೀವಿ. ನಮ್ಮ ಕಡೆ ಪಲ್ಲ ಅಂತೀವಿ. ಒಂದು ಗೋಣಿ ಚೀಲದಲ್ಲಿ ಸಂಪೂರ್ಣ ಮಾಡಿ ಹೊಲ್ದಾಗ ಏನಾಗುತ್ತೆ, ಈ ಭತ್ತ ನೀವೇನು ಬೆಳೀತಿದ್ರೋ ಭತ್ತ ರಾಸಾಯನಿಕ ಹಾಕ್ಬಿಟ್ಟು ಆ ಪ್ಯಾಕೆಟ್ ಬೀಜ ಹಾಕ್ಬಿಟ್ಟು ಮಾಡ್ತಾಯಿದ್ರೋ ಅದು ಕೇವಲ 70ರಿಂದ 72 kg ಬರುತ್ತೆ. ಇದನ್ನೇ ನೀವು ಜವಾರಿ ಇದನ್ನು ಹಾಕ್ಬಿಟ್ಟು ನೈಸರ್ಗಿಕ ಕೃಷಿಯಲ್ಲಿ ಬೆಳೆದು ನೀವು ಮಾಡಿದಾಗ ಇದು 85ರಿಂದ 95 kg ತನಕ ಬರುತ್ತೆ. ಎಷ್ಟು? 85ರಿಂದ 95 kg. ಏನಾಗ್ತಿದೆ ನಿಮಗೆ? ಇಳುವರಿ ಬರ್ತಿದೆ, ನೋಡೋಕ್ಕೆ ನಿಮಗೆ ಸಿಗ್ತಿದೆ ಗಾತ್ರ. ಕಡಲೆಪುರಿ ನೀವೇನಂತೀರ, ಚುರುಮುರಿ ಅಂತಿರಲ್ಲ, ಮಂಡಕ್ಕಿ ಅಂತಿರಲ್ಲ, ಆ ರೀತಿ ತುಂಬ್ದಂಗೆ ಆಗುತ್ತೆ. ಅದು ಬರೀ 70-72 kg ಇರುತ್ತೆ. ಆದರೆ ನೀವು ಯಾವತ್ತು ಇದನ್ನು ಹಾಕ್ತಿರೋ 85ರಿಂದ 95 kg ಇರುತ್ತೆ.
ನಮ್ಮಲ್ಲೇನು ತುಮಕೂರು ಭಾಗದಲ್ಲಿ ನಾವು ಅಡಿಕೆ ಬೆಳಿತೀವೋ ಇದೇ ರೀತಿ 100 ಪಲ್ಲನ್ನು ಅಡಿಕೆ ತುಂಬಿಬಿಟ್ಟಿವಿ ಅಂದರೆ 105ರಿಂದ 115 kg ಬರುತ್ತೆ. ಆದರೆ ನೀವೇನು ರಾಸಾಯನಿಕ ಹಾಕಿ ಬೆಳೆದಿದ್ದೀರಾ, ನೀವು ವಿಡಿ ಸೈಡ್ ಹೊಡಿತೀರ, ಮತ್ತೊಂದು ಮಾಡಿ ಏನೋ ಸರ್ಕಸ್ ಮಾಡಿ ಬೆಳಿತೀರೋ ಕೇವಲ 85 kg ಮೇಲೆ ಇರಲ್ಲ. ಸೊ ಯಾವ ನೈಸರ್ಗಿಕ ಕೃಷಿಯಲ್ಲಿ ಬೆಳೀತಾ ಇದೀವೋ ತುಂಬ ಬಲಿಷ್ಠವಾದ ಆಹಾರನ ಬೆಳೀತಾ ಇದೀವಿ. ತಿಂದಂಥ ಜನ ಏನಾಗ್ತಾರೆ, ಇಡೀ ದೇಶದ ಜನಕ್ಕೆ ನಾವು ಇದು ಕೊಟ್ಟಾಗ ಏನಾಗುತ್ತೆ, ಇಡೀ ದೇಶದ ಜನ ಬಲಶಾಲಿ ಆಗ್ತಾರೆ. ಬಲಶಾಲಿ ಆಯ್ತು ಅಂದರೆ ದೇಶ ಬಲಶಾಲಿ ಆಯಿತು ಅಂತ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗತ್ತೆ. ನಾವು ರೈತರು ಬೆಳೆದಿದ್ದು ಎಲ್ಲರಿಗೂ ವಾಪಸ್ ಅವ್ರಿಗೆ ಕೊಡೋದು. ಬೀಜ ಕೊಟ್ಟರು ಅವ್ರಿಗೆ ವಾಪಸ್ ಕೊಡ್ತೀವಿ, ಅದನ್ನು ಸಂಶೋಧನೆ ಮಾಡಿ ನಮ್ಗೆ ಕೊಟ್ಟರು ನಾವು ಬೆಳೆದು ಅವ್ರಿಗೆ ವಾಪಸ್ ಕೊಡೋದು. ಹಾಗಾಗಿ ಎಲ್ಲರೂ ಇದನ್ನು ತಿಂತಾ ಇದ್ದೀವಿ. ತಿಂತಾರೆ ಏನಾಗುತ್ತೆ, ಎಲ್ಲರಿಗೂ ನಮ್ಮ ಆರೋಗ್ಯಗಳ ಕಡೆ ಗಮನ ಇರಬೇಕಾಗತ್ತೆ, ನಮ್ಮ ಮಕ್ಕಳ ಆರೋಗ್ಯದ ಕಡೆ ಗಮನ ಇರಬೇಕಾಗತ್ತೆ. ಹಾಗಾಗಿ ಏನು ಮಾಡಬೇಕಾಗತ್ತೆ, ಅತಿ ಪೌಷ್ಟಿಕ ಭರಿತವಾದ ಗಟ್ಟಿಯಾದ ಪದಾರ್ಥವನ್ನು ತಿನ್ನಬೇಕಾಗತ್ತೆ. ಲೋಡೆಡ್ ಫುಡ್ ಅಂತ ಅಂತೀವಿ. ಅದನ್ನು ತಿಂದಾಗ ಏನಂತೆ ಎಲ್ಲ ಪೋಷಕಾಂಶಗಳು ಎಲ್ಲನೂ ಸಿಕ್ಕುತ್ತೆ. ಮನುಷ್ಯ ಸದೃಢ ಆಗ್ತಾನೆ, ಬಲಿಷ್ಠ ಆಗ್ತಾನೆ. ಈ ರೀತಿ ನಾವು ಮಾಡಿದಾಗ ಏನಾಗುತ್ತೆ, ಈ ಜವಾರಿ ಬೀಜಗಳು ಮತ್ತು ಸಾಕಷ್ಟು ಈ ಏನು ಇದು ಬರ್ತಾವೆ, ಇದರೊಳಗೆ ಟರ್ಮಿನೇಟೆಡ್ ಅಂತ ಬರ್ತಾವೆ, ಮತ್ತೆ ನೀವು ಆ ಬೀಜ ಹಾಕಿದ್ರೆ ಹುಟ್ಟೋದಿಲ್ಲ. ಮತ್ತು BT ಬಂದೈತಿ, GM ಬಂದೈತಿ, ಅದರಿಂದ ಸಾಕಷ್ಟು ಸಮಸ್ಯೆಗಳಾಗ್ತದೆ. ಇದ್ರ ಬಗ್ಗೆ ದೊಡ್ಡ ದೊಡ್ಡ ಹೋರಾಟಗಳು ನಡೀತಾ ಇದ್ದಾವೆ. ನಾವು ಅದ್ರಗಡೆ ಕೂಡ ಗಮನ ಕೊಡಬೇಕಾಗುತ್ತೆ. ಹಾಗಾಗಿ ನೀವೇನಿರುತ್ತೆ, ಯಾವುದೇ ಬೀಜ ನಾವು ತೊಗೊತೀವಿ, ನಾಟಿ ಅಥವಾ ಜವಾರಿ ಬೀಜ ಇರಬೇಕು, ಅಥವಾ ಸ್ಟ್ರೈಟ್ ಲೈನ್ ವೆರೈಟಿ ಅಂತೀವಿ. ಅಂದರೆ ಇದನ್ನು ಆಯ್ಕೆ ಮಾಡಿ ಒಳ್ಳೆ ಜೋಳ ಹಾಕಿದ್ದೀವಿ, ಒಳ್ಳೆ ದಂಡೆ ತೊಗೊಳೋದು, ಅದನ್ನು ಮತ್ತೆ ಮಾಡೋದು, ಇನ್ನೊಂದು ದಂಡೆ ಮತ್ತೆ ಬೆಳೆದು ಏನು ಮಾಡ್ತೀವಿ, ಅತಿ ಹೆಚ್ಚು ಉತ್ಪಾದನೆ ಬರೋವಂಥದ್ದನ್ನು ಸ್ಟ್ರೈಟ್ ಲೈನ್ ವೆರೈಟಿ ಅಂತೀವಿ. ಇದು ಅಥವಾ ನಮ್ಮ ಜವಾರಿ ಬೀಜಗಳನ್ನ ನಾವು ಉಪಯೋಗಿಸಿ ಮಾಡಬೇಕಾಗತ್ತೆ. ಸ್ನೇಹಿತರೆ, ಇದಾದ ನಂತರ ಅತಿ ಮುಖ್ಯವಾಗಿ ನಾವು ಇವಾಗ ಬರ್ತಾ ಇರೋಂಥ ವಿಷಯ ಯಾವುದು, ಅಲ್ಪಾವಧಿ ಬೆಳೆ. ಆಮೇಲೆ ಅದಕ್ಕಿಂತ ಮುಂಚೆ ಒಂದೇ ಒಂದು ಏನು ಅಂದರೆ, ಈ ನಾವು ಘನಜೀವಾಮೃತ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ದೀವಿ. ಈ ಘನಜೀವಾಮೃತನ ನಾವು ತಯಾರಿಸ್ಕೊಂಡು ಏನು ಮಾಡ್ಬೋದು, ಗೋಣಿ ಚೀಲ ಅಂದರೆ ಈ ನಿಮ್ಮ ಕಡೆ ಏನಂತೀರ ಅದನ್ನು, ಪ್ಲಾಸ್ಟಿಕ್ದಲ್ಲ, ಈ ಚೀಲ, ಗೋಣಿ ಚೀಲನ ಏನು ಮಾಡ್ತೀರಾ, ಅದನ್ನು ನೀವು ಯಾವಾಗ ತುಂಬಿಡ್ತೀರೋ ಅದನ್ನು ನಾವು 6 ತಿಂಗಳು, 1 ವರ್ಷ, 2 ವರ್ಷದ ತನಕ ಉಪಯೋಗಿಸ್ಕೊಬೋದು. ಅಥವಾ ನಾವು ಒಂದು ಮೂಲೆಗೆ ಅದನ್ನು ಗುಡ್ ಮಾಡಿಬಿಡೋದು, ನೆರಳಲ್ಲಿ ಅದನ್ನು ಹಾಕಿಟ್ವಿ ಅಂದರೆ ಅದನ್ನು ಯಾವಾಗ ಬೇಕೋ ತೊಗೊಂಡು ನಾವು ಉಪಯೋಗಿಸ್ಕೊಬೋದು. ಆ ಜೀವಾಮೃತದಲ್ಲಿ ಏನಾಗಿದೆ, ಘನಜೀವಾಮೃತದಲ್ಲಿ, ಒಣಗಿರೋಂಥ ಘನಜೀವಾಮೃತ ಈ ಜೀವಾಣುಗಳೆಲ್ಲ ಸ್ತುಪ್ತ ಸ್ಥಿತಿ, ಸಮಾಧಿ ಸ್ಥಿತಿಗೆ ಹೋಗಿರ್ತವೆ. ಯಾವ ನಾವು ಭೂಮಿ ಕಟ್ತೀವಿ ಅಲ್ಲಿ ತೇವಾಂಶದ ಸಂಪರ್ಕ ಬರ್ತಾವೋ ಅಲ್ಲೇನಾಗ್ತವೆ, ಅವು ಮತ್ತೆ ವಾಪಸ್ಸು ಜೀವಕ್ಕೆ ಬಂದು ಅಥವಾ ಮತ್ತೆ ಜೀವ ತಳೆದು ಏನಾಗ್ತವೆ, ಅವು ನಿರಂತರವಾಗಿ ಅವು ನಮ್ಮ ಭೂಮಿಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತವೆ. ಸ್ನೇಹಿತರೆ, ಈಗ ನಮಗಾಗಲೇ ಅಕ್ಟೋಬರ್ ಬಂದ್ಬಿಡ್ತು, ಮುಗೀತು, ಇನ್ನು ನವಂಬರ್ ಬರ್ತಾ ಇದೆ. ಹಾಗಾಗಿ ನಮಗೆ ಹಿಂಗಾರಿ ಬೆಳೆಗಳು ಬೇಕಾಗಿದೆ. ಸೊ ಈ ಹಿಂಗಾರಿ ಬೆಳೆಗಳು ಅಂತಂದಾಗ ಉತ್ತರ ಕರ್ನಾಟಕದಲ್ಲಿ ಬೆಳೆಯುವಂಥ ಗೋಧಿ ಇರ್ಬೋದು, ಜೋಳ ಬೆಳಿಬೋದು ಅವರು, ಮತ್ತು ಏನು ಅಗಸಿ, ಕುಸುಬಿ, ಬೇರೆ ಏನೇನು ಬೆಳಿತೀವಿ ಹಿಂಗಾರಲ್ಲಿ, ಆ ಬೆಳೆಗಳೆಲ್ಲ ಬೆಳೆಯೋದನ್ನು ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸೊ ಇದರೊಳಗೆ ನಮ್ಮ ಮುಖ್ಯವಾಗಿ ಇದು ನಾವು ಮಾಡ್ಕೊಬೇಕಾಗಿರೋದೇನಾಗಿದೆ ಅಂದರೆ, ಅತಿ ತುರಂತ ನಾವು ಮಾಡಬೇಕಾದ ಮೊದಲೇ ಕೆಲಸ ಏನು ಅಂದರೆ, ಈ ಘನಜೀವಾಮೃತನ ತಯಾರಿಸ್ಕೊಳ್ಳೋದು. ಘನಜೀವಾಮೃತ ತಯಾರಿಸ್ಕೊಳ್ಳೋದು. ಈ ಘನಜೀವಾಮೃತ ತಯಾರಿಸೋದಕ್ಕೆ ಏನು ಮಾಡ್ತಾ ಇದೀವಿ ನಾವು, ನಮ್ಮಲ್ಲಿರುವಂಥ ಆಕಳ ಸಗಣಿ, ಆಕಳದು ಅಂದರೆ ಜವಾರಿ ಆಕಳು, ಪದೇ ಹೇಳೋಷ್ಟು ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ. ಈ ಜವಾರಿ ಆಕಳ ಸಗಣಿನ ನೆರಳಲ್ಲಿ ದಿನ ಗುಡ್ಡೆ ಹಾಕೋದು. ಅದರೊಳಗಿರೋಂಥ ಏನು ಮಾಡ್ತೀರಾ, ಕಸಗಳನ್ನ ಆದಷ್ಟು ತೆಗೀರಿ. ಹುಲ್ಲಿಂದಿರೋ ರೌದಿ ಇರ್ಬೋದು, ಮತ್ತು ಇದಿರ್ಬೋದು, ಅಥವಾ ನೀವು ಹಾಕಿರೋಂಥ ಬೇರೆ ಜೋಳದ ಕಡ್ಡಿದಿರ್ಬೋದು, ಅದನ್ನು ಬೇರ್ಪಡಿಸಿ ಏನು ಮಾಡ್ತೀರಾ, ಒಳ್ಳೆ ಸಗಣಿನ ಒಂದು ನೆರಳಲ್ಲಿ ಮೂಲೆಯಲ್ಲಿ ಹಾಕಂತೀರ. ಮರದ ಕೆಳಗಡೆ ಹಾಕ್ಬೋದು ನೀವು, ಅಥವಾ ಇದ್ರ ಕೆಳಗಡೆ ಹಾಕ್ಬೋದು. ನಿಮ್ಮ ಏನು ಕೊಟ್ಟಿಗೆ ಮನೆ ಅಂತ ಅಂತೀವಿ, ಅದನ್ನು ದನ ಕಟ್ಟಕ್ಕೆ ಅಂತ ಮಾಡಿ, ಆಕಳು ಕಟ್ಟಕ್ಕೆ ಅಂತ ಮಾಡ್ತೀವಿ, ಅದರೊಳಗೆ ಒಂದು ಮೂಲೆಗೆ ಹಾಕೊಂಬೋದು. ಈ ರೀತಿ ಪ್ರತಿ ದಿವಸ ಬರೋದನ್ನ ಏನು ಮಾಡ್ತೀರಾ, ನೀವು ಗುಡ್ಡೆ ಹಾಕ್ತೀರ. ಅಂದರೆ ಒಂದು ಕಡೆಗೆ ನೀವು ಶೇಖರಣೆ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಸೊ ಈ ರೀತಿ ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ಒಂದು 10 ದಿವಸದ 15 ದಿವಸದ ಸಗಣಿನ ಎಂಡಿ ಅದನ್ನೇನು ಮಾಡ್ತೀರಾ, ತೊಗೊಳ್ತೀರಾ. ಇದಕ್ಕೆ ಒಂದು 2 kg ಏನು ಮಾಡ್ತಾ ಇದೀವಿ, ಮೊದಲು ಒಂದು 10 ರಿಂದ 15 ದಿವಸದ ಸಗಣಿ, 10 ರಿಂದ 15 ದಿನಗಳ ಸಗಣಿ. ಹತ್ತರಿಂದ 15 ದಿನಗಳ ಸಗಣಿ ಏನು ಮಾಡ್ತಾ ಇದೀವಿ, ಪ್ರತಿದಿನ ಅದನ್ನು ಒಂದು ಕಡೆ ನಾವು ಶೇಖರಣೆ ಮಾಡ್ತಾ ಇದೀವಿ. ಅದಾದ ನಂತರ ಇದಕ್ಕೇನು ಮಾಡ್ತೀರಾ, ಒಂದು 2 ಲೀಟ್ರಷ್ಟು ಗೋಮೂತ್ರ,
ಅಥವಾ ಗಂಜಲ ಅಥವಾ ಉಚ್ಚಿ ಏನು ಮಾಡ್ತೀರಾ, ಅದ್ರ ಮೇಲೆ ಸಿಂಪಡಣೆ ಮಾಡ್ತೀರಾ. ಹಿಂಗೆ ಮನೆ ಮುಂದೆ ನೀರು ಹಾಕ್ತೀವಲ್ಲ, ಆ ರೀತಿ ಆ ಸಗಣಿ ಮೇಲೆ ಏನು ಮಾಡ್ತೀವಿ, ಸಿಂಪಡಣೆ ಮಾಡ್ತೀವಿ. ಇದಕ್ಕೆ 2 kg ಅಷ್ಟು ದ್ವಿದಳ, ದ್ವಿದಳ ಕಾಳಿನ ಹಿಟ್ಟನ್ನು ಏನು ಮಾಡ್ತೀವಿ, ಅದ್ರ ಮೇಲೆ ಹಾಕ್ತೀವಿ. 1-2 kg ಬೆಲ್ಲ ಹಾಕ್ತೀವಿ, ಬೆಲ್ಲದ ಪುಡಿ. ಆಮೇಲೆ ಇದಕ್ಕೇನು ಮಾಡ್ತೀರಿ, ನೀವು ಯಾವ ಜಮೀನಿಗೆ ಉಪಯೋಗಿಸ್ಬೇಕು ಅಂತಾರೆ, ಎಲ್ಲಿ ರಾಸಾಯನಿಕ ಹಾಕಿಲ್ವೋ ಅಥವಾ ಪಕ್ಕದಲ್ಲಿರುವಂಥ ಮರ ಎಲ್ಲಿ ರಾಸಾಯನಿಕ ಉಪಯೋಗಿಸಿಲ್ಲ, ಅದ್ರದ್ದು 1, 2, 3, 4 ಇಡಿ ಮಣ್ಣನ್ನು ಏನು ಮಾಡ್ತೀರಾ ಅದ್ರ ಮೇಲೆ ಹಾಕ್ತೀರಾ. ಇವನ್ನೆಲ್ಲ ಅದ್ರ ಮೇಲೆ ಹಾಕಿ ಏನು ಮಾಡ್ತೀರಾ, ಶನಕೆ ತೊಗೊಂಡು ಚೆನ್ನಾಗಿ ಅದನ್ನು, ಅಂದರೆ ಗುದ್ಲಿ, ಶನಕೆ, ಮಮ್ಟಿ ಏನಂತೀವಿ ಅದನ್ನು ತೊಗೊಂಡು ಚೆನ್ನಾಗಿ ತಿರುಗಿಸ್ತೀರಾ. ತಿರುಗಿಸಿ 1 ದಿವಸ 2 ದಿವಸ ತಿರುಗಿಸಿ ಏನು ಮಾಡ್ತೀರಾ, ಇದನ್ನು ನೆರಳಲ್ಲಿ ಒಣಗಿಸ್ತೀರಾ. ನೆರಳಲ್ಲಿ ಒಣಗಿಸ್ಬಿಟ್ಟು ಪೂರ್ತಿ ಗಟ್ಟಿಯಾಗಿ ತುಂಬ ಒಣಗಂಗೆ ಒಣಗಿಸ್ಬೇಡ್ರಿ. ಹಿಂಗೆ ಕೈಯಲ್ಲಿ ಪುಡಿ ಮಾಡೋಕ್ಕಾಗೋವಂಥ ಸಮಯದಲ್ಲಿ ಏನು ಮಾಡ್ತೀರಾ, ಅವನ್ನ ಪುಡಿ ಮಾಡಿ ಮತ್ತೆ ಅದನ್ನು ಒಣಗಿಸ್ಕೊಂಬಿಟ್ಟು ಏನು ಮಾಡ್ತೀರಾ, ಚೀಲದಲ್ಲಿ ತುಂಬೆತ್ತಿಕ್ಬಿಡ್ತೀರಾ. ತುಂಬೆತ್ತಿಕ್ಬಿಡ್ಬಿಡಿ. ಆ ರೀತಿ ಎತ್ತಿಕಳಿ ನಿಮ್ಮದು ಮೊದಲನೇ ಹಂತದ ನೈಸರ್ಗಿಕ ಕೃಷಿ ಬೇಕಾಗಿರೋಂಥ ಪದಾರ್ಥ ಶುರುವಾಯಿತು. ನಾವು ಮುಂದಿನ ಸಂಚಿಕೆಯಿಂದ ಯಾವ್ಯಾವ ಬೆಳೆನ ಹೇಗೆ ನಿಯೋಜನೆ ಮಾಡೋದು, ಎಷ್ಟೆಷ್ಟು ಬೀಜ ಉಪಯೋಗಿಸೋದು, ಯಾವ್ಯಾವ ಬೆಳೆನ ಸಂಯೋಜನೆ ಮಾಡೋದ್ರ ಜೊತೆಗೆ ಅಂತ ನೋಡೋಣ. ಅಲ್ಲಿವರೆಗೂ ನನಗೆ ಒಂದು ಬಿಡುವು ಸಿಗಲಿ. ಧನ್ಯವಾದ.